ಇಲ್ಲಿ ನಡೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮದವರಾಗಲಿ, ಪತ್ರಿಕಾ ಮಾಧ್ಯಮದವರಾಗಲಿ, ಡಿಜಿಟಲ್ ಮಾಧ್ಯಮದವರು ಯಾರೇ ಇದ್ರು ಅವ್ರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ. ಇವತ್ತು ಒಂದು ರೀತಿಯಿಂದ ಖುಷಿ ಇದೆ, ಒಂದು ರೀತಿಯಿಂದ ಬೇಜಾರಿದೆ. ಖುಷಿ ಯಾಕೆ ಅಂತಂತಂದರೆ ನಿಮ್ಮೆಲ್ಲರೂ ಎಷ್ಟೋ ದಿನಗಳ ನಂತರ, ಎಷ್ಟೋ ವರ್ಷಗಳ ನಂತರ ನಿಮ್ಗೆ ನೋಡ್ತಾ ಇದ್ದೀನಿ ಅಂತ. ಬೇಜಾರು ಯಾಕಂದರೆ ಎಷ್ಟೋ ವರ್ಷ ನಿಮ್ಮನ್ನು ಮಿಸ್ ಮಾಡ್ಕೊಂಡೆ ಅಂತ. ಏನಿವೆ, ಸಾರಿ ಫಾರ್ ದ್ಯಾಟ್ ಸರ್. ಮೊದಲಿದಾಗಿ ನಾನು ಈ ಪ್ರೆಸ್ ಮೀಟ್ ಅರೇಂಜ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ವಿಷಯ ಹೇಳ್ಬೇಕಂತ ಮಾಡಿದೆ. ನಾನು ಪ್ರೆಸ್ ಮೀಟ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ನಾನು ಸೂತಿರೋ ವ್ಯಕ್ತಿ, ನಡ್ಸಕ್ತಿಲ್ಲ ಅಷ್ಟೇ. ಆ ಟೈಮಲ್ಲಿ ನನಗೆ ಏನು ಮಾಡೋಕ್ಕಂತ ಗೊತ್ತಿಲ್ಲ. ನಾನು PR ವೆಂಕಟೇಶ್ವರ ಹತ್ರ ಹೋದೆ. ಸರ್, ನಾನು ಪ್ರೆಸ್ ಮೀಟ್ ಮಾಡೋಕ್ಕೂ ನನ್ನ ದುಡ್ಡು ಇಲ್ಲ ಸರ್, ನಾವು ಪ್ರೆಸ್ ಮೀಟ್ ಮಾಡಬೇಕು ಸರ್ ಅಂತ. ಅವರು ನಾನಿದ್ದೀನಿ ನೀ ಯಾಕೆ ಟೆನ್ಷನ್ ಅವರೆಲ್ಲ ಹೇಳಿದೆ. ನನ್ನ ಪರಿಸ್ಥಿತಿನೆಲ್ಲ ಮುಖ್ಯವಾಗಿ ಅವ್ರಿಗೆ ನೀನು ಹೇಳಿದೆ. ನಾನಿದ್ದೀನಿ, ನೀ ಯಾಕೆ ಟೆನ್ಷನ್ ತೊಗೊಳ್ತೀಯ, ನಾನು ಮಾಡ್ತೀನಿ. ನೀವು ಒಳ್ಳೆ ವಿಷಯ, ಒಳ್ಳೆ ಒಂದು ಉದ್ದೇಶದಿಂದ ಬಂದಿದೆಯಾ, ವಾಪಸ್ ಬಂದಿದೆಯಾ, ಹೊಸ ಪದ ಕಟ್ಟೋದಕ್ಕೆ ಬಂದಿದೆಯಾ, ನಾನು ಇದ್ದೀನಿ ಅಂತ ಅವ್ರನ್ನ ಬೇರೆ ಕೊಟ್ಟು ಅದರದ್ದೇನೂ ನೀವು ಏನೇ ಇತ್ತು ಐ ವಿಲ್ ಮ್ಯಾನೇಜ್ ಇಟ್ ಅಂತಂತ ಅವ್ರು ಹೇಳಿದ್ರು. ಅವರು ಹೇಳಿದ ಧೈರ್ಯ ನನಗೆ ಇವತ್ತು ಅವ್ರಿಗೆ ಚಿಗುರುಳಿ. ನಾನು ಅದಾದಮೇಲೆ ಪ್ಲೇಸ್ ವಿಷಯ ಬಂದಾಗ ನವರಸನ್ ನನ್ನ ಫ್ರೆಂಡು, ಅವರೇ ನವರಸನ್ ನಂಬರ್ ಕೊಟ್ಟರು. ನವರಸನ್ ಹತ್ರ ಬಂದ ನಿಮ್ಗೆ ಇದ್ದಾನೆ ನಾನು. ನವರಸನು ಇಲ್ಲ ಅಣ್ಣ, ನಿಮ್ಮ ಜೊತೆ ನಾನೆಲ್ಲ ಬೆಳೆದವ್ರು ನಾವು, ನಮಗೂ ಎಲ್ಲ ಗೊತ್ತಿದೆ ನೀವು ಏನು ಅಂತಂತಾರೆ. ಒನ್ ಟೈಮ್ ಬ್ಯಾಡ್ ಫೇಸು, ನನ್ನ ಕೈಲಿ ಆಗೋದು ಇದಿಷ್ಟಿದೆ, ನಾನು ಮಾಡ್ತೀನಿ, ಇನ್ನು ಹಾಲ್ ಫ್ರೀ ಇತ್ತು ಹೋಗಿ ಏನಿಲ್ಲ, ನಾನು ವೆಂಕಟೇಶ್ವರ ಜೊತೆ ಮಾತಾಡ್ತೀನಿ ಅಂತ ಅವ್ರಿಗೆ ಕೋಆರ್ಡಿನೇಟ್ ಮಾಡ್ಕೊಂಡು ಪ್ರೆಸ್ ಮೀಟ್ ಫಿಕ್ಸ್ ಮಾಡಿದ್ರು ಸರ್. ಇದು ನಾನು ಇದನ್ನು ಹೇಳಬೇಕು. ಈ ವಿಷಯವಾಗಿ ನಾನು ಸುಧೀಂದ್ರ ವೆಂಕಟೇಶ್ವರಿಗೆ ಮತ್ತು ನವರಸನ್ ಅವರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗಿರ್ಬೋದು, ಎಷ್ಟೋ ಜನಕ್ಕೆ ನೋವಾಗಿದೆ. ಬಟ್ ಅವ್ರಿಗೆಲ್ಲರಿಗೂ ಮೊದಲಿಂದ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಾ ವಹಿಸಿ ಮಾಧ್ಯಮದ ಮೂಲಕ ಅವರಿಗೆ ಕ್ಷಮೆ ಕೇಳ್ತೀನಿ. ಯಾವುದೋ ಉದ್ದೇಶಪೂರ್ವಕವಾಗಿ ಮಾಡಿರಲಿಲ್ಲ ಸರ್. ಪರಿಸ್ಥಿತಿ ನನ್ನನ್ನು ಆ ರೇಂಜಿಗೆ ಮಾಡಿಬಿಟ್ಟಿತ್ತು, ದೂಕಿಬಿಟ್ಟಿತ್ತು. ನಾನು ಏನೋ ದೊಡ್ಡದಾಗಿ ಬೆಳಿಬೇಕು, ಏನೋ ಮಾಡಬೇಕು, ಮುಂದೇನಾದರೂ ಸಾಧಿಸಬೇಕು, ಹೆಸರು ಮಾಡಬೇಕು, 4 ಜನಕ್ಕೆ ನಾನು ಕೈ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಬರದಲ್ಲಿ, ಆ ಒಂದು ವೇಗದಲ್ಲಿ ನಾನು ಎಲ್ಲಿ ಹಿಡಿದಿದೆ ಅಂತ ನನಗೆ ಗೊತ್ತಲ್ಲ. ನಾನು ಹಿಡಿದ್ಬಿಟ್ಟಿದ್ದೆ ಸರ್. ನೋಡಿದ್ರೆ ನಾನು ಪಾತಕ್ಕೆ ಮಾಡಿದೆ, ಗೊತ್ತಿಲ್ಲ. ಇಬ್ಬರೇ ಸರ್, ವಿಧಿ ನನ್ನ ಜೊತೆ ಬೇರೆ ಏನೇನೋ ಆಟ ಆಡಿಬಿಟ್ಟಿತ್ತು. ಕೆಲವು ನಾನು ಪರಿಚಯ ಇದ್ದೀನಿ, ಕೆಲವು ನಾನು ಪರಿಚಯ ಇಲ್ಲ. ಅದಕ್ಕೋಸ್ಕರ ನಾನು ಪರ್ಸನಲಿ ಫಸ್ಟ್ ನಾನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಕೊಂಡು ಮುಂದೆ ತೋರಿಸ್ತೀನಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಟಿ ಸಂಕನಗೌಡ ಅಂತ. ನಾನು ಮೂಲತಃ ಗದಗದವನು. ನಾನು 2000ರಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿ, ಡಿಗ್ರಿ ಮುಗಿಸಿದ್ದೀನಿ. BE ನಂದು ಬಾಗಲಕೋಟೆಯಲ್ಲಿ ಮುಗಿಸಿ ಬೆಂಗಳೂರಿಗೆ ಬಂದು 2-3 ವರ್ಷ ಜಾಬ್ ಮಾಡಿದೆ. ಅದಾದಮೇಲೆ ನಾನು ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ, ನನಗೆ ಫಿಲ್ಮ್ ಕಡೆ ಆಸಕ್ತಿ ಭಾಳ ಇತ್ತು. ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡಿ ಆನಂತರ ನಾನು MS ರಮೇಶ್ವರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. 15 ಪಿಕ್ಚರ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಪ್ರೊಡ್ಯೂಸರ್ ಕೆಲಸ ಮಾಡಿದ್ದೀನಿ, ಡಿಸ್ಟ್ರಿಬ್ಯೂಟರ್ ಕೆಲಸ ಮಾಡಿದ್ದೀನಿ, ಸ್ಟಾರ್ ಮ್ಯಾನೇಜರ್, ದರ್ಶನ್ ಅವ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಸರ್. ಬಟ್ ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ ನನಗೆ ನಾನು ಅಂದ್ಕೊಂಡಷ್ಟು ಕೈ ಹಿಡಿಲಿಲ್ಲ. ಅದರಿಂದ ಸ್ವಲ್ಪ ನನಗೆ ಸ್ಟಾರ್ಟ್ ಆಯಿತು ನನ್ನ ಪ್ರಾಬ್ಲಮ್. ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ, ಸುಸ್ತಿ ಬಡ್ಡಿ, ಗೊತ್ತಲ್ಲ ಸರ್ ಇಂಡಸ್ಟ್ರಿ. ಅದನ್ನು ಕಟ್ಟಿ ಭಾಳ ಸುಸ್ತಾಗ್ತಿದೆ. ಇಷ್ಟು ಮಧ್ಯದಲ್ಲಿ ನಾನು ಡೈರೆಕ್ಷನ್ ಮಾಡಿದೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೆ, ಪ್ರೊಡಕ್ಷನ್ ಮಾಡ್ತಿದ್ದೆ. ಕೆಲವು ಪಿಕ್ಚರ್ ಕೈ ಹಿಡಿತಿತ್ತು, ಕೆಲವು ಪಿಕ್ಚರ್ ಕೈ ಹಿಡಿತಿರಲಿಲ್ಲ. ಪರ್ಸೆಂಟೇಜು ಲಾಸು ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಯಿತು, ಲಾಸ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿತ್ತು ನನಗೆ. ಹೀಗಾಗಿ ಅದು ಬೆಳೀತಾನೆ ಇತ್ತು. ಬಟ್ ಏನೋ ಇವತ್ತಿಲ್ಲ ನಾಳೆ ನಾನು ಗೆಲ್ತೀನಿ, ಇವತ್ತಿಲ್ಲ ನಾಳೆ ಏನೋ ಮಾಡ್ತೀನಿ. ಒಂದು ಯಾವ ಪಿಕ್ಚರ್ ಕೈ ಹಿಡಿದ್ಬಿಟ್ರೆ ನಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನೇ ಒಂದೇ ಒಂದು ರೀಸನ್ಗೋಸ್ಕರ ನಾನು ಮತ್ತೆ ಏನು ಸಾಲ್ವ್ ಮಾಡ್ತಿದ್ದೆ, ಏನೋ ಮಾಡ್ತಿದ್ದೆ. ಬಟ್ ಏನೋ ಎಲ್ಲ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡಿಕೊಂಡು ನಾನು ಆಲ್ರೆಡಿ ಜೀವನ ನಡೆಸ್ತಾ ಇದ್ದೆ ಸರ್. ಈ ಮೊನ್ನೆ 1-2-3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದಾಗ ಅದು ಲಾಸ್ ಆಯಿತು. ನಾನು 1-2-3 ತೆಲುಗು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಅದು ಲಾಸ್ ಆಯಿತು. ಇನ್ನು ಬೇರೆ ಪಿಕ್ಚರ್ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಭಾಳ ಪಿಕ್ಚರಲ್ಲಿ ನಾನು ಲಾಸ್ ಅನುಭವಿಸಬೇಕಾಯಿತು. 2018 ಜುಲೈ 1 ನಾನು ಬೆಂಗಳೂರು ಬಿಟ್ಟರು. ಬೆಂಗಳೂರು ಬಿಡಬೇಕಾದ್ರೆ ನನ್ನ ಹತ್ರ ಬರೀ ಇಲ್ಲಿದೆ ಸರ್. ನನ್ನ ಹತ್ರ ಒಂದು ಇರಲಿಲ್ಲ. ಮೀಡಿಯಾದಲ್ಲಿ
ಏನೇನೋ ಹೇಳಿದ್ದಾರೆ ಅಂತ ವಿಷಯ ಆಮೇಲೆ ಗೊತ್ತಾಯ್ತು ನನಗೆ. ಬಟ್ ನಾನು ಹೋಗ್ಬೇಕಾದ್ರೆ ಚಿಕ್ಕಡಿಗೆ ಯಾರೋ ಬಡ್ಡಿ ಕಟ್ಟಾಕೆ ಅಂತ ಒಂದು 15,000 ರೂಪಾಯಿ ದುಡ್ಡು ಇಟ್ಟಿದ್ದೆ ಸರ್. ಆ ಬಡ್ಡಿ ಅವತ್ತು ಸಾಯಂಕಾಲ ಆದರೆ ಕೊಡಬೇಕು, ಅನಿವಾರ್ಯವಾಗಿ ಊರು ಬಿಡುವಂಥ ಪ್ರಸಂಗ ಬಂತು. ಆ 15,000 ಅಷ್ಟೇ ನನ್ನ ಜೇಬಿತ್ತು, ನನಗೆ ಲೆಕ್ಕನೇ ಅದು. 15,000 ಅಷ್ಟೇ ನನ್ನ ಊರಿಗೆ ಹೋಗಕ್ಕಂತ ಸ್ವಲ್ಪ ದುಡ್ಡಿತ್ತು ಅಷ್ಟೇ ಸರ್. ಅದು ಬಿಟ್ಟರೆ ನನ್ನ ಹತ್ರ ಏನು ದುಡ್ಡಿಲ್ಲ, 1 ರೂಪಾಯಿ ದುಡ್ಡಿಲ್ಲ ಸರ್. ನನಗೆಲ್ಲವೂ ಇಲ್ಲೇ ಕಳೆದಿದ್ದೀನಿ. ನಾನು ಒಂದೇ ಕೆಲಸ ಮಾಡಿಲ್ಲ. ನಾನು ಹೋಟೆಲ್ ಬಿಸ್ನೆಸ್ ಇತ್ತು, ನಾನು ಖಾನಾವಳಿ ಮಾಡಿದ್ದೆ ವಿಜಯನಗರದಲ್ಲಿ, ಗೋದಾವರಿ ಮೆಸ್ ಅಂತ. ಮತ್ತು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಮೈನ್ಸಲ್ಲಿ ಸ್ವಲ್ಪ ಯಾರೋ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಅಲ್ಲಿ ದುಡ್ಡು ಹಾಕಿದ್ದೆ. ಮತ್ತು ಸ್ಯಾನಿಟರಿ ವೇರ್ಸ್ ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಮಾಡ್ತೀನಿ ಅಂತಂದರು, ಅದರಲ್ಲಿ ದುಡ್ಡು ಹಾಕಿದೆ. ನಾನು ಸ್ವಲ್ಪ ಯಾರೋ ನನ್ನ ಫ್ರೆಂಡ್ಸ್ ಬಂದರೆ ನನ್ನ ಕೈಗೆ ಇದ್ದಾಗ ಅವಾಗ ಮಾಡ್ತಿದ್ದೆ. ಅವ್ರು ಟೈಮ್ ಚೆನ್ನಾಗಿತ್ತು, ಏನು ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು, ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ದೆ. ಬಟ್ ಯಾವ ನನ್ನ ಕೈ ಹಿಡಿಲಿಲ್ಲ ಸರ್. ಒಂದು ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಒಂದು ರೇಂಜಿಗೆ ಕೈ ಹಿಡಿತು ಅಷ್ಟೇ ನನಗೆ. ಅದನ್ನು ನನ್ನ ಫ್ರೆಂಡ್ ಮೇಲೆ ನಾನು ಸ್ವಲ್ಪ ಬ್ಯುಸಿ ಆದಮೇಲೆ ಅದನ್ನು ನನ್ನ ಫ್ರೆಂಡ್ ಬಿಟ್ಕೊಟ್ಟೆ. ಅವನು ಒಂದಿಷ್ಟು ದಿವಸ ನಡೆಸಿ ಅದನ್ನು ಬಿಟ್ಬಿಟ್ಟ. ಆಮೇಲೆ ಅದು ನನ್ನ ಕೈ ಬಿಟ್ಟು ಹೋಯಿತು. ಹೀಗೆ ನಾನು 15 ವರ್ಷ 2003 ಮಾರ್ಚ್ 3 ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಶಿವಣ್ಣ ಅವ್ರ ಪಿಕ್ಚರ್, ವಾಲ್ಮೀಕಿ ಪಿಕ್ಚರ್ ಇದ್ದೆ, MS ರಮೇಶ್ವರ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಆವಾಗಲೇ ನನಗೆ ದಿನಕರ್ ಪರಿಚಯ ಆಗಿತ್ತು. ಆ ದಿನಕರ ಜೊತೆ ನನ್ನ ಬಾಂಧವ್ಯ ಹೆಚ್ಚಿಗೆ ಬೆಳೀತು. ಹಾಗಾಗಿ ತೂಗುದೀಪ ಪ್ರೊಡಕ್ಷನ್ ಜೊತೆ, ತೂಗುದೀಪ ಫ್ಯಾಮಿಲಿ ಜೊತೆ ನಾನು ಭಾಳ ಕ್ಲೋಸ್ ಆದೆ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಫ್ಯಾಮಿಲಿ ಥರ, ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ದರ್ಶನ್ ಸರ್ ಆಗಲಿ, ದಿನಕರ್ ಆಗಲಿ. ಇವತ್ತು ಒಂದು ದಿನ ದರ್ಶನ್ ಸರ್ ನನಗೆ ಕ್ವಶನ್ ಮಾತಾಡಿಲ್ಲ. ಯಾಕೆಂತಂದರೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ದು, ನಾನು ಅವ್ರ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ. ನನ್ನ ಕಷ್ಟ ಅಂದಾಗ ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ, ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನ ಥರ ಅವರು, ಸಿಂಪಲ್ ಆಗಿ ಹೇಳ್ಕೊಂಡು ನನ್ನ ಸ್ವಂತ ಅಣ್ಣನ ಸರ್. ದಿನಕರು ನನ್ನ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. 2018 ಜುಲೈ ನಾನು ಭಾಳ ಸಲ ಮಾಡ್ಕೊಂಡಿದ್ದೆ. ಫೈನಾನ್ಷಿಯಲ್ ಕಮಿಟ್ಮೆಂಟ್, ಸ್ವಲ್ಪ ಭಾಷೆ ಸಾಲ ಮಾಡ್ಕೊಂಡಿದ್ದೆ. ಊರು ಬಿಡುವಂಥ ಪ್ರಸಂಗ ಬಂತು. ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ಇದು ಅದು. ನನ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿರಲಿಲ್ಲ. ನಾನು ಸಾಲ ಮಾಡ್ಕೊಂಡಿದ್ದೀನಿ, ಹಿಂಗಿದ್ದೀನಿ ಅಂತ. ಅವಳು ಸ್ವಲ್ಪ ಮುಗ್ದೆ. ಅವಳಿಗೆ ಹೆಂಗೋ ಗೊತ್ತಾಗ್ಬಿಡ್ತು ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಮೋರ್ ದೆನ್ 8 crores ನಾನು ಸಾಲ ಮಾಡಿದ್ದೆ. ಗೊತ್ತಾದ ತಕ್ಷಣ ಅವಳು, ಇಲ್ಲ ರೀ, ನಾವು ಮದಿನ ಹೊರತರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರ ಕಡೆ ಹೋಗ್ಬೇಡ, ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಾವು ತೀರ್ಕೊಂಡ್ಬಿಡೋಣ, ನಮ್ಮ ಜೀವನ ಕೊನೆ ಮಾಡ್ಕೊಂಡ್ಬಿಡೋಣ, ಸಾಯೋಣ ಅಂತ ಅವಳು ಆಟ ಆಡೋದು. ಸಾಯಕ್ಕೆ ಧೈರ್ಯ ಬೇಕಲ್ಲ ಸರ್. ನಾನು ಧೈರ್ಯ ಇರಲಿಲ್ಲ ಸರ್, ಧೈರ್ಯ ನಾನು ಹಿಂದಿ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನಿಮ್ಮ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ. ಏನು ಮಾಡಬೇಕು ಸಾಯ್ಬೇಕು ಅನ್ನೋ ಛಲ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ. ನನ್ನ ಮಿಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನನ್ನ ಮಿಸಸ್ ನಮ್ಮ ಭಾವಿದ ನಮ್ಮ ಮಾವನ ಫೋನ್ ಬರುತ್ತೆ. ಮಿಸಸ್ ತಂದೆಯವ್ರದ್ದು ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ, ನಿಮ್ಮ ತಮ್ಮಂದು ಬಂದ್ಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ. ನಮ್ಮ ಮಾವ ನನಗೂ ಮಾಡ್ತಾರೆ, ನೀವು ಬರಬೇಕಳೆ ಅಂದರೆ ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ, ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಹೌದು, ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು. 6 ದಿನದಲ್ಲಿ ಮದುವೆ ಮಾಡುವಂಥ ಪ್ರಸಂಗ. ನನಗೂ ಶಾಕ್ ಅದು. ಆ ನ್ಯೂಸ್ ನೋಡಿದ್ರೆ ಶಾಕ್. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕೆ ಆಗ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಚೌಟ್ರಿಯಲ್ಲಿ ಟೋಟಿನೋ ಮದುವೆ ಮಾಡಿದ್ರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ. 6 ದಿನ ಆದಮೇಲೆ ಸಾಯೋಣ ಅಂತ. ಯಾಕಂದರೆ ಈಗ ಏನಾದರೂ ತೀರ್ಕೊಂಡ್ಬಿಟ್ರೆ ಅವನ ಮದುವೆ ನಿಲ್ಲತ್ತೆ. ಪಾಪ ಅವ್ರದ್ದೇನೋ ಇಂಟರ್ ಕಾಸ್ಟ್ ಮ್ಯಾರೇಜು, ಆ ಹುಡುಗಿದು ಎಲ್ಲ ಬಂದುಬಿಟ್ಟಿದ್ದಾರೆ. ಇವ್ರು ನಮಗೆ ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಮದುವೆಗೆ ಹೋದ್ವಿ. ಮದುವೆ ಕದರ ನನ್ನ ಕಡೆ ಹೇಳಿದ್ನಲ್ಲ ಸರ್, ಬರಿಗೈಲೇ ಲೆಕ್ಕ, ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ ಬರಿಗೈಲೆ 15,000 ಆಗಿತ್ತು. ನಾನು ಯಾವುದೋ ಬಡ್ಡಿ ಕೊಡಬೇಕಾಗಿದ್ದು. ಜುಲೈ 1, 2018 ಸಾಯಂಕಾಲ 4 ಗಂಟೆ ನಾನು ಬೆಂಗಳೂರು ಬಿಟ್ಟು ಸರ್. ಬರಿಗೈಲೆ ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ನಾನು ವಾಪಸ್ ಬರ್ತೀನಿ. ಏನಾಗ್ತೀವಿ ಅಂತ ಗೊತ್ತಿರಲಿಲ್ಲ. ಇಲ್ಲೇ ಹೋಗಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ನಾನು ಹೆಂಡತಿ ಮಗನ ಕರ್ಕೊಂಡು ಹೋಗ್ಬಿಟ್ಟೆ. ಮದುವೆಗೆ ಹೋದ್ವಿ. ಮದುವೆಗೆ ನನಗೆ ಉತ್ಸಾಹ ಇರಲಿಲ್ಲ. ಏನಂತ ನನ್ನ ಜೀವನ ಏನಂತ ನನಗೆ ಗೊತ್ತಿಲ್ಲ.
ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ, ಎಷ್ಟು ಪ್ರೆಷರ್ ಇದೆ, ಏನು ತಿಳಿಸ್ಬೇಕು ಅಂತ ಗೊತ್ತಿಲ್ಲ. ಆದರೂ ಹೇಗೋ ಯಾರಿಗೂ ಗೊತ್ತಾಗದ ಹೇಗೋ ಜೀವನ 6 ದಿನ ಮ್ಯಾನೇಜ್ ಮಾಡ್ತೀನಿ. ಮದುವೆನೂ ಆಯಿತು. ಈ ಒಂದೇ ಎಪಿಸೋಡಲ್ಲಿ ಯಾರೋ ಒಬ್ಬ ಒಂದು ಶಕ್ತಿ ಅಂದ್ಕೊಳ್ಳಿ, ದೈವ ಶಕ್ತಿ ಅಂದ್ಕೊಳ್ಳಿ, ಯಾರ್ದೋ ಮೂಲಕ ನಮ್ಗೆ ಏನೋ ವಿಷಯ ಗೊತ್ತಾಗ್ಬಿಡ್ತಾರೆ. ಗೊತ್ತಾಗಿ ಅವ್ರು ನಮ್ಮ ಹತ್ರ ಆಡೆ ಪ್ರಮಾಣ ಮಾಡಿಸ್ಕೊಂಡ್ರು. ನಮ್ಮ ಹಿರಿಯರು, ಇಲ್ಲ ನೀವು ಮಾಡ್ತಾ ಇದ್ದೀರಾ, ಸಾಯೋದ್ರದ್ದು ಇಂಪಾರ್ಟೆಂಟ್ ಇಲ್ಲ, ಸಾಯೋದು ಏನು ನಮಗೂ ಗೊತ್ತಿಲ್ಲ, ಸಾಯಕ್ಕೆ ನಿಮ್ಗೆ ಇಷ್ಟ ಆಗಿಲ್ಲ. ನಾನು ಹೆಂಡತಿ ಹಠ ಹಂಗಿತ್ತು, ಸಾಯೋಣ ರೀ, ಬೇಡ ರೀ, ನಾವು ಬದುಕೋಕ್ಕಾಗಲ್ಲ ರೀ, ಮುಖ ತೋರ್ಸೋಕ್ಕಾಗಲ್ಲ ರೀ ಅಂತ. ಬಟ್ ಏನು ಮಾಡೋದು, ಈಗ ಅವಳು ಬಿಡೋಕ್ಕಾಗಲ್ಲ, ಹೆಂಡತಿಗೆ ಬಿಡೋಕ್ಕಾಗಲ್ಲ. ಇತ್ಲಾಗೆ ನನ್ನ ಪರಿಸ್ಥಿತಿ ಬೇರೆ ಹಿಂಗಿದೆ. ಅವಳು ನೀವು ಸಾಗಲ್ಲ ನಾ ಸಾಯ್ತೀನಿ ಅಂತಿದ್ದಾಳೆ. ಏನು ಮಾಡಲಿ, ಬೇಡ ಅನ್ನೋದು ನಾನು ಮಾಡೋ ತಪ್ಪಿಗೆ ನಾವು ಒಬ್ಬರೇ ಸಾಯ್ಬೇಕು, ಉಳ್ಕೊಳ್ಳಿ ಸಾಯೋಣ ಅನ್ನೋ ಅರ್ಥದಲ್ಲಿ ಇದ್ವಿ ನಾವು ಅಷ್ಟೇ. ಅದು ಏನೋ ಒಂದು ಎಳಿ ತಪ್ಪಿದ್ರೆ 1000 ಎಳಿ ತಪ್ಪಿದಂಗೆ ಅಂತಾರೆ. ಯಾವುದೋ ಒಂದು ಶಕ್ತಿ ಮೂಲಕ ಅದು ತಪ್ಪು, ನಾವು ಸಾಯಲಿಲ್ಲ ಸರ್. ನಾನು ಹೆಂಡ್ತಿನೇ ನೋಡಿ ಸ್ಟೇ ಮಾಡಿದ್ದು, ನನಗೊಂದು ಸಿಗಲಿಲ್ಲ. ನಾನು ಹೆಂಡ್ತಿನೇ ಸ್ಟೇ ಮಾಡಿದ್ದು, ಆಯ್ತು ರೀ, ನಿಮ್ಗೆ ಏನು ಅನ್ಸುತ್ತೆ ಮಾಡಿ ಅಂತ. ಜುಲೈ 1ನೇ ತಾರೀಕು ನಾವು ಬೆಂಗಳೂರು ಬಿಟ್ಟಿದ್ದು. ಜುಲೈ 6ನೇ ತಾರೀಕು ನಮ್ಮ ಹಳೆಯ ಮದುವೆ ಇದ್ದಿದ್ದು. ಜುಲೈ 7ನೇ ತಾರೀಕು ನಾನು ಈ ಊರು ಬಿಟ್ಟು ಹೊರಟೆ. ಬಟ್ ನನ್ನ ಹೆಂಡತಿಗೆ ಹೇಳಿದ್ದೆ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಏನೋ ಮಾಡ್ತಿದ್ದೀನಿ, ಸಾಯಲ್ಲ, ಬದುಕ್ತೀನಿ, ವಾಪಸ್ ಬರ್ತೀನಿ, ನನ್ನ ಮೇಲೆ ನೀನು ಕೇಳು ಅಂತ ನನ್ನ ಹೆಂಡತಿಗೆ ಒಬ್ಬಳಿಗೆ ಹೇಳಿದ್ದೆ ನಾನು. ಮತ್ತು ಎಲ್ಲಿ ಹೋಗ್ತೀನಿ ಅಂತ ನಿಮಗೂ ಹೇಳಲ್ಲ, ಯಾಕಂದರೆ ನೀವು ಹುಡ್ಕೋ ಪ್ರಯತ್ನ ಮಾಡ್ತೀರಾ, ಯಾರಿಗೂ ಹೇಳಲ್ಲ, ನಾನು ಹೋಗ್ತೀನಿ. ಬಟ್ ಒಂದಿನ ಹೋದ್ರು 1 ಆಫ್ ದಿ ಅದರ್ ಡೇ ಐ ವಿಲ್ ಕಮ್ ಬ್ಯಾಕ್ ಅಂತಂತಂದು ನಾನು ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಲ್ಲೇ ನಾನು ಹೊರಟೆ. ನಾನು ಅಡ್ಡಾಡೋ ಜಾಗ ಇಲ್ಲ ಸರ್. ಅವತ್ತೇ ಸಿಮ್ ಆಫ್ ಮಾಡಿದೆ. ಸಿಮ್ ಜುಲೈ 7ನೇ ತಾರೀಕು ರಾತ್ರಿ 1:30 ನಾನು ಮೊಬೈಲ್ ಆಫ್ ಮಾಡಿದ್ದೀನಿ, ಸಿಮ್ ಆಫ್ ಮಾಡಿದ್ದೀನಿ. ಮಾಡೋಕ್ಕೆ ಮುಂಚೆ ನಾನು ಯಾರಿಗೆ ದುಡ್ಡು ಕೊಡಬೇಕಾಗಿತ್ತು, ಯಾರ ಜೊತೆ ನನ್ನ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ದೀನಿ ಸರ್, ನಾನು ತೊಂದರೆಯಲ್ಲಿದ್ದೀನಿ, ನಾನು ನಿಮ್ಗೆ ದುಡ್ಡು ಕೊಡಬೇಕಾಗಿತ್ತು, ಕೊಡೋಕ್ಕಾಗಿಲ್ಲ, ಇವತ್ತಿನ ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಐ ವಿಲ್ ಕಮ್ ಬ್ಯಾಕ್, ನಾನು ಪ್ಲೀಸ್ ಫರ್ಗಿವ್ ಮೀ, ನಾನು ಕ್ಷಮಿಸಿಬಿಡಿ ಅಂತ ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದೆ ಸರ್. ಒಬ್ಬರು ಬಿಟ್ಟಿಲ್ಲ, ಯಾರೋ ಒಬ್ಬರು ಮಿಸ್ ಆಗಿರ್ಬೋದು ಅಷ್ಟೇ, ಗೊತ್ತಿಲ್ಲ. ಒಂದು 20-23 ಜನ ಇರ್ಬೋದು ಸರ್. ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಂದರೆ 15 ವರ್ಷ ಸರ್ವಿಸಲ್ಲಿ ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿ ಮೊಬೈಲ್ ಆಫ್ ಮಾಡಿಬಿಟ್ಟೆ. ರಾತ್ರಿ 1:30 ಯಾರು ಎಚ್ಚರ ಇರಲ್ಲ, ಯಾರಾದರೂ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಏನೋ ಒಂದೇ ಒಂದು ಧೈರ್ಯ. ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ಅಷ್ಟೊತ್ತಿಗೆ ಮೆಸೇಜ್ ಹಾಕಿಬಿಟ್ಟು ಮೊಬೈಲ್ ಸಿಮ್ ಎಸ್ಬಿಟ್ಟೆ. ನಾನು ಸಿಮ್ ಎಸ್ಬಿಟ್ಟು ಯಾವುದೋ ಒಂದು ಹರಿಯೋ ನದಿಯಲ್ಲಿ ಎಸ್ತಿದ್ದೆ ನಾನು. ಕುಂದಾಪುರದ ಹತ್ರ, ಅದು ಕುಂದಾಪುರದ ಹತ್ರ ಒಂದು ನದಿ, ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಎಸ್ದೆ. ಅಲ್ಲೊಂದು ದಿನ ಇದ್ದೆ. ಅಲ್ಲಿಂದ ನಾನು ಸೌದತ್ತಿ ಎಲ್ಲಮ್ಮ ಬಂದೆ, ಎಲ್ಲಮ್ಮ ದಕ್ಷಿಣ ತೋಟೆ. ಅಲ್ಲಿಂದ ನಾನು ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಗೆ ಒಬ್ಬನು ಫೋನ್ ಮಾಡಿದೆ, ನನಗೆ ಹಿಂಗೆ ಆಗ್ತಿದೆ, ಪ್ರವೀಣ್ ಅಂತ. ಇವತ್ತು ಅವನು ಈಸ್ ನೋ ಮೋರ್. ಪ್ರವೀಣ್ ಅಂತ ಹೊರಟದ್ದು ಅವನೊಂದೆಲ್ಲ ಒಂದು ಏಟು ಜೊತೆ ಗೊತ್ತಿತ್ತು. ಅವ್ನಿಗೆ ಹೇಳಿದೆ, ಹಿಂಗೆ ಆಗ್ಬಿಟ್ಟಿದೆ ಕಣೋ, ನಾನು ಊರಿಗೆ 1% ಬಂದುಬಿಟ್ಟಿದೆ, ನಾನು ಬಿಡ್ತಾ ಇದ್ದೀನಿ, ಸ್ವಲ್ಪ ದುಡ್ಡು ಕೊಡೋದೆ. ಕೊಟ್ಟ ಒಂದಿಷ್ಟು ದುಡ್ಡನ್ನು ಅರೇಂಜ್ ಮಾಡಿದೆ. ಆ ದುಡ್ಡನ್ನು ತಗೊಂಡು ನಾನು ಹೊರಟೆ. ಒಂದು 50,000 ಅವ್ರಿಗೆ ದುಡ್ಡಿತ್ತು. ನನಗೆ ಒಂದು 10-15 ಜೀವನ ಮಾಡೋಕ್ಕೆ ನನಗೆ ಏನು ತೊಂದರೆ ಇರಲಿಲ್ಲ. ಆ ರೇಂಜಿಗೆ ಹೋದೆ. ನನ್ನ ಕಡೆ ಒಂದು 50,000 ರೂಪಾಯಿ ಇತ್ತು. ಮದುವೆಗೆ ಬಂದ ಸ್ವಲ್ಪ ಖರ್ಚಾಗಿ ಒಟ್ಟು ಎಲ್ಲನೂ. ನಾನು ಕೊಲ್ಲಾಪುರ್ಗೆ ಹೋದೆ, ಸೊಲ್ಲಾಪುರ್ಗೆ ಹೋದೆ, ನಾಂದೇಡ್ಗೆ ಹೋದೆ, ನಾಗ್ಪುರ್ಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ. ನಾರ್ತ್ ಇಂಡಿಯಾ ಎಲ್ಲ ತಿರುಗಿಬಿಟ್ಟಿದ್ದೀನಿ ಸರ್. ನಾನು ಒಂದೇ ಕೇಸಲ್ಲಿ ಒಂದೇ ದಿನ ಒಂದಿಷ್ಟು ದಿವಸ ಇರ್ತಿದ್ದೆ, ಮತ್ತು ಬೇಜಾರ ತಕ್ಷಣ ಕೊಡ್ತಿದ್ದೆ. ನಾನೊಬ್ಬ ಇಂಜಿನಿಯರ್. ನಾನು ಇಂಜಿನಿಯರ್ ಇರೋದ್ರಿಂದ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲಿಲ್ಲ. ನಂದು ಹಿಂದಿ ಚೆನ್ನಾಗಿದೆ, ಇಂಗ್ಲೀಷ್ ಒಂದು ರೇಂಜಿಗೆ ಮ್ಯಾನೇಜ್ ಇದೆ. ಹೀಗಾಗಿ ನಾನು ಎಲ್ಲೇ ಕಡೆ ಜಾಬ್ ಮಾಡೋದು ನನಗೆ ತೊಂದರೆ ಆಗ್ತಾ ಇರಲಿಲ್ಲ. ಅಂದರೆ ಎಲ್ಲೋ ಒಂದು ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಯಾವುದೊಂದು ವೈಬ್ರೆಂಟಲ್ಲಿ ಕೆಲಸ ಮಾಡಿದ್ದೀನಿ, ಯಾವುದೊಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ. 1-2 ಸಾವಿರ ಕೆಲಸ, ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೆಸಾರ್ಟಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ತೃಪ್ತಿ ಆಗೋವರೆಗೂ ಒಂದಿಷ್ಟು ಕೆಲಸ ಮಾಡ್ತಿದ್ದೆ. ಬೇಡ ಅನ್ನಿಸ್ತದೆ, ಇನ್ನೊಂದು ಜಾಗ ಚೇಂಜ್ ಮಾಡ್ತಿದ್ದೆ. ಈ ಮಧ್ಯದಲ್ಲಿ ನಾನು ನನ್ನ ಮಿಸಸ್ಗೆ ಲೆಟರ್ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಮಿಸಸ್ಗೂ ಬರೆದೆ, ನನ್ನ ತಂದೆ ತಾಯಿಗೂ ಬರೆದೆ, ನಾನಿದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ, ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ, ನೀನು ಸಾಯಲ್ಲ, ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ, ಬರ್ತೀನಿ, ಯಾವಾಗ ಕಣಕ್ಕೆ ಹುಡ್ಕೋ ಪ್ರಯತ್ನ ಮಾಡಬೇಕು ಒಂದು ಲೆಟರ್ ಬರೆದಾಕಿದೆ. ಹಾಗೆ ನಾನು ಜೀವನ ಹೋಯಿತು. ನನಗೂ ಎಲ್ಲ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಣ್ಣ ಅಕ್ಕ ಎಲ್ಲವನ್ನೂ ಬಿಟ್ಟಿರೋಕ್ಕೆ ನನಗೂ ಆಗಲಿ ಅಂತ ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು ನನಗೆ. ಎಲ್ಲವನ್ನೂ ಕಳ್ಕೊಂಡು ಹೋಗೋದು ಅಂದರೆ ಅಷ್ಟು ಸರಳ ಅಲ್ಲ ಸರ್.
ಆದರೂ ನಾನು 7 ವರ್ಷ ಸರ್ ನಮಗೆ ಅಜ್ಞಾತವಾಸದಲ್ಲಿ ಅನುಭವಿಸಿದೆ ನಾನು. ನನ್ನ ಆ ಟೈಮಿಗೆ 7:30 ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದ್ರು, ನಿಮಗೆ 7:30 ನೀನು ಭಾಳ ಕೆಟ್ಟದಾಗಿದೆ, ಆ ಟೈಮಲ್ಲಿ ಭಾಳ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು. ಮುಂಚೆನೇ ಹೇಳಿದ್ರು. ಬಟ್ ನಾನು 7:30 ಓದ್ಬಿಟ್ಟಿದ್ದೆ. ನನಗೆ ವಾಪಸ್ ಬಂದಿದ್ದು 7:30 ಓದ್ಮೇಲೆ ಬಂದಿದ್ದು. 6 ವರ್ಷ ನಾನು ಅಲ್ಲಿಂದ ನೇಪಾಳಕ್ಕೆ ಹೋದೆ. ನೇಪಾಳದಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರಿದ್ರು. ಅವ್ನಿಗೇನು ಗೊತ್ತಿಲ್ಲ, ಅವ್ನು ಕನ್ನಡ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅದೇನು ಗೊತ್ತಿಲ್ಲ. ಅವ್ನು ನೇಪಾಳದವನು. ನಾನು ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಅವನ ಜೊತೆ ನನ್ನ ಕ್ಲಾಸ್ಮೇಟ್ ನೇಪಾಳದಿಂದ ಬಂದು ಜಾಯ್ನ್ ಆಗಿದ್ದೆ. ಅವ್ನು ಹೇಳಿದೆ, ನಾನು ಸ್ವಲ್ಪ ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದ್ದೀನಿ, ಐ ನೀಡ್ ಅ ಶೆಲ್ಟರ್ ಅಂತಂದೆ. ಅವನು ಶೆಲ್ಟರ್ ಕೊಟ್ಟ ನನಗೆ. ಅವನೊಂದು ರೆಸಾರ್ಟ್ ಇತ್ತು, ಅವನೊಂದು ಹೋಟೆಲ್ ಇತ್ತು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಎಷ್ಟೋ ದಿನ ಕಳೆದ ನಾನು ಜನಕಪುರದಲ್ಲಿ. ಜನಕಪುರ ಅಂತ ಊರು. ಹೀಗೆ ನನ್ನ ಜೀವನ 6 ವರ್ಷ ಹೆಂಗೋ ಬೆಳೀತು. ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ನಾನು ಲೆಟರ್ ಬರೀತಾ ಇದ್ದೆ. ನಾನು ಇದೀನಿ ಅನ್ನೋ ಕ್ಲೂ ಕೊಡ್ತಿದ್ದೆ, ನಾನು ಅಷ್ಟು ಮಾತಾಡ್ತಿದ್ದೆ. ನನ್ನ ಫ್ರೆಂಡ್ ಪ್ರವೀಣ್ ಅನ್ನೋ ಒಂದು ಕಡೆ ಅವನಿಲ್ಲ, ಈಗ ನೋಮೂರು. ಅವನೇ ನನ್ನ ದುಡ್ಡು ಕೊಟ್ಟಿದ್ದೆ. ಪಾಪ ಅವನು ನೋಡೋಕ್ಕೂ ಆಗಲಿಲ್ಲ ನಾನು. ಪಾಪ ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡೋರು. ಅವನ ಮೂಲಕ ನನ್ನ ಗದಗಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನು ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೆ ವಿಷಯಗಳು. ಆಮೇಲೆ 6 ವರ್ಷ ಆಯಿತು ಸರ್. ಎಲ್ಲೋ ಒಂದು ಕಡೆಗೆ ಇಲ್ಲಿ ಕಾಡ್ತಾ ಇತ್ತು. ನಾನು ಬರಬೇಕು, ವಾಪಸ್ ಬರಬೇಕು, ಸಾಲ ತೀರಿಸಬೇಕು, ಜನರ ಮುಂದೆ ಎಲ್ಲರ ಮುಂದೆ ಎಲ್ಲರೂ ಹೋಗಿ ಭೇಟಿ ಆಗಬೇಕು. ನಾನು ಕಷ್ಟ ಹೇಳ್ಕೊಂಡ್ರೆ ಎಲ್ಲರನ್ನೂ ಒಂದು ಅವಕಾಶ ಕೊಡ್ತಾರೆ, ಹೊಸ ಬದುಕು ಕಟ್ಟಬೇಕು. ಸೆಕೆಂಡ್ ಇನ್ನಿಂಗ್ಸ್ ಮತ್ತೆ ನಾನು ಪ್ರಾರಂಭ ಮಾಡಬೇಕು. ಕೈಲಾದಷ್ಟು ದಿವಸಕ್ಕೆ ಪ್ರಯತ್ನ ಪಡೋಣ. 10 ರೂಪಾಯಿ ಕೊಡೋಕ್ಕಾಗಲ್ಲ ಅಂತ 1 ರೂಪಾಯಿ ಆದರೂ ಕೊಡೋಣ. ಅವ್ರ ಮುಂದೆ ಇದ್ರೆ ಕಣ್ಣು ಮುಂದಿದ್ರೆ ಅದನ್ನ ರೀತಿಯೇ ಬೇರೆ. ನಾನು ಹೋಗಿದ್ದು ತಪ್ಪಿದು, ನಾನು ಮಾಡಿದ ತಪ್ಪು ಅಂತ ನನಗೆ ಯಾವಾಗಲೂ ಕಾಡ್ತಾ ಇತ್ತು. ನಾನು ಏನು ಹೇಳ್ಕೊಬೇಕಾದ್ರೂ ದೇವ್ರ ಹತ್ರ ಹೇಳ್ಕೊಬೇಕು, ರಾಯರ ಹತ್ರ ಹೇಳ್ಕೊಬೇಕು, ನಾನು ರಾಯರನ್ನ ಮಾಡೋದು ಅಂತೀನಿ. ರಾಯರೇ ನನ್ನ ಫ್ರೆಂಡ್, ಅವ್ರ ಮುಂದೆ ಕಷ್ಟ ಹೇಳ್ಕೋಬೇಕು ಅಂತ ಒಂದು ನೋವು ಅನುಭವಿಸಿದೆ. ಎಲ್ಲರನ್ನು ಬಿಟ್ಟು ಇಷ್ಟು ಮೊತ್ತದಲ್ಲಿ ನನ್ನ ತಂದೆ ತೀರೋದು, ಬರಲಿಕ್ಕಾಗಲಿಲ್ಲ. ನನ್ನ ತಾಯಿ ತೀರೋದು, ಬರಲಿಕ್ಕಾಗಲಿಲ್ಲ. ನನ್ನ ಅಜ್ಜಿ ತೀರೋದು, ಬರಲಿಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಪ್ರವೀಣ್ ತೀರೋದು, ಬರಲಿಕ್ಕಾಗಲಿಲ್ಲ. ಒಂದು ಇಡೀ ಮಣ್ಣಕ್ಕಾಗಲಿಲ್ಲ ಸರ್. ಭಾಳ ಬೇಜಾರಿತ್ತು. ನನ್ನ ತಾಯಿ ಯಾವಾಗಲೂ ಹೇಳ್ತಾ ಇದ್ರು, ನೋಡು, ಜೀವನದಲ್ಲಿ ನೀವು ಏನು ಮಾಡ್ತೀವೋ ಗೊತ್ತಿಲ್ಲ, ಸುಖದಾಗ ಯಾವ್ದಾದ್ರು ಫಂಕ್ಷನ್ ಒಳ್ಳೆ ಫಂಕ್ಷನ್ಗೆ ಹೋಗಲಿಲ್ಲ ಅಂದರೂ ಅಷ್ಟೇ ಆಯಿತು. ಯಾರು ಸತ್ತಾಗ ಹೋಗಿ ಅವ್ರ ಕೊನೆ ಟೈಮಲ್ಲಿ ಅವ್ರ ಮುಖ ನೋಡಿ ಇಡೀ ಮಣ್ಣಾಗಿ ಬಂದರೆ ಅದರಲ್ಲಿ ಸಿಗೋ ಪುಣ್ಯನೇ ಬೇರೆ, ನೀ ಅದನ್ನು ಮಾಡಬೇಕು ಅಂತ. ನಮ್ಮ ತಾಯಿ ಯಾವುದೋ ಮದುವೆ ತಪ್ಪಿಸಿಲ್ಲ, ಯಾವ್ದು ಸತ್ತಾಗ ಅಂದರೆ ಮದುವೆ ಹೋಗ್ಬಿಡ್ತೀವಿ. ಅವ್ರ ಕಡೆ ಕೇಳಿ ಬೆಳೆದಿದ್ದೆ. ನಾನು ಅದನ್ನು ನಡೆಸ್ತಿದ್ದೆ, ಚಲೋ ತಕ್ಕ ಮಟ್ಟಿಗೆ ನಾನು ನಡೆಸ್ತಾ ಇದ್ದೆ ಇಲ್ಲಿದ್ದಾಗ. ಆದರೆ ನನ್ನ ತಂದೆ ತಾಯಿಗೆ ಇಡೀ ಮಣ್ಣಾಗ ನಾನೇ ಇರಲಿಲ್ಲ. ಎಷ್ಟು ಇರೋಕ್ಕೆ ಭರವಸೆ ನೋಡಿ ಇದೆ ಅಂದರೆ ನಾನೇ ನನ್ನ ತಂದೆ ತಾಯಿಗೆ ಇಡೀ ಮಣ್ಣಾಗಕ್ಕಾಗಲಿಲ್ಲ. ಮತ್ತೆ ನಾನು ಇಲ್ಲಿ ಬರ್ಬೇಕನ್ನಿಸ್ತು. ಇಷ್ಟು ಮೊತ್ತದಲ್ಲಿ ನಾನು ನಮ್ಮನೆ ಟಚಲ್ಲಿ ಬಂದೆ. 1.5 ವರ್ಷದಿದೆ, 1.5 ವರ್ಷ ಪೂರ್ತಿ ನೋಡ್ಕೊಂಡು ಬಂದೆ. ಟಚಲ್ಲಿ ಬಂದ್ಬಿಟ್ಟು ಹಿಂಗೆ ಬರ್ತಾ ಇದ್ದೀನಿ ಅಂತ ಅವಾಗೆಲ್ಲ ಎರಡು ವಿಷಯ ಗೊತ್ತಾಯಿತು, ಬೇಜಾರಾಯಿತು. ಬಂದೆ ಅದೇ ಟೈಮಲ್ಲಿ ಸ್ವಲ್ಪ ದರ್ಶನ್ ಸರ್ದು ಏನೋ ಇಶ್ಯೂ ನಡೆದಿತ್ತು, ನನ್ನ ಬಗ್ಗೆಯೂ ಅದರಲ್ಲಿ ಏನೋ ಆಗಿ ಬಂದಿತ್ತು. ಬಟ್ ನಾನಿದ್ದೀನಿ ಅಂತ ಹೇಳೋಕ್ಕಂತ ಬರಬೇಕಂದ್ರೆ ಅದೇ ಟೈಮಲ್ಲಿ ನನಗೆ ಕಿವಿ ಆಪ್ರೇಷನ್ ಆಗಿತ್ತು. ಕಿವಿ ಆಪ್ರೇಷನ್ ಆಯಿತು, ಅದು ಕಲ್ಚರ್ ಟೆಸ್ಟ್ ಮಾಡಿದ್ರೆ TB ಆಗಿತ್ತು ನನಗೆ. ಮತ್ತು ನಾನು 4 ತಿಂಗಳ ಬೆಡ್ ರೆಸ್ಟ್ ಹೋಗಬೇಕಾಯಿತು. 4 ತಿಂಗಳು ಫುಲ್ ಮೆಡಿಕೇಷನ್ಲಿದೆ, ಅದೆಲ್ಲ ಕ್ಲಿಯರ್ ಆಯಿತು. ಥ್ರೋಟ್ ಆಪ್ರೇಷನ್ ಆಯಿತು, ಕಿಡ್ನಿ ಸ್ಟೋನ್ ಆಪ್ರೇಷನ್ ಆಯಿತು. ನನಗೆ 1 ಅಲ್ಲ 2 ಅಲ್ಲ, ಭಾಳ ಅನುಭವಿಸಿದೆ. ಅದಾದಮೇಲೆ ಸ್ವಲ್ಪ ಕ್ಲಿಯರ್ ಆಗಿ ನಂದು ಒಂದು ಕೇಸ್ ಇತ್ತು, ಅರ್ಜುನ್ ಸರ್ಜಾ ಅವ್ರದ್ದು. ಇನ್ನೊಂದು ಅವ್ರಿಗೆ 2 ಚೆಕ್ ಕೊಟ್ಟಿದ್ದೆ ನಾನು ಸೆಕ್ಯೂರಿಟಿ ಪರ್ಪಸ್, ಅಕೌಂಟ್ಸ್ ಪ್ರೇಮಬರ ಡಿಸ್ಟ್ರಿಬ್ಯೂಷನಲ್ಲಿ. ಆ 2 ಚೆಕ್ಕನ್ನು ಅವ್ರು ಪ್ರೆಸೆಂಟ್ ಮಾಡಿದ್ರು, ಅದು ಬೌನ್ಸ್ ಆಗಿತ್ತು. ಅದ್ರ ಮೇಲೆ ನನಗೆ ಸರ್ಚ್ ವಾರೆಂಟ್ ಇಶ್ಯೂ ಆಗಿತ್ತು. ನನ್ನ ವಿಷಯ ಗೊತ್ತಾಯಿತು. ಸೊ ನಾನು ಬೇಲ್ ತೊಗೊಳ್ಬೇಕಿತ್ತು. ನಾನು ನಮ್ಮ ಬ್ರದರ್ ಮೂಲಕ ಅವ್ರ ಲಾಯರ್ನ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನೋ ಆಗಲಿಲ್ಲ. ಆದಮೇಲೆ ನಾವೇ ಬೇಲ್ ತೊಗೊಂಡೆ. ಹೋದ ವರ್ಷ ಮೇ 29ಕ್ಕೆ ನಾನು ಬೇಲ್ ತೊಗೊಂಡೆ. ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದೆ. ಅವಾಗ ಬೆಂಗಳೂರು ಬಂದೆ ಆಫ್ಟರ್ 7 ಇಯರ್ಸ್ ಆದಮೇಲೆ ಬೇಲ್ ತೊಗೊಂಡೆ. ಬೇಲ್ ತೊಗೊಂಡಾದ್ಮೇಲೆ ಇಲ್ಲಿಲ್ಲ, ಮತ್ತೆ ಹೋದೆ. ದಿನಕರನ ಭೇಟಿ ಇದೆ. ನನ್ನ ಜೊತೆ ಆಗ್ತಾರ ಒಂದು ದಿನಕರ ಜೊತೆ ನಾನು ಹೆಚ್ಚಿಗೆ ಒಡನಾಟ, ಅವನ ಜೊತೆ ನಾನು ಹೆಚ್ಚಿಗೆ ಪಿಕ್ಚರ್ ಮಾಡೋದು.
ನನ್ನ ಒಳ್ಳೆ ಫ್ರೆಂಡ್ ಬೇರೆ. ಅವನು ಭೇಟಿ ಆದಮೇಲೆ ದರ್ಶನ್ ಸರ್ ಅವಾಗ ಊರಲ್ಲಿ ಇರಲಿಲ್ಲ, ಇಲ್ಲೇ ಇದ್ರು ಅವ್ರು ಬೆಂಗಳೂರಿಲಿದ್ರು. ಅವ್ರಿಗೆ ಬೇರೆ ಮೇಲೆ ಹೊರಗೆ ಬಂದಿದ್ರು, ಮೀಟ್ ಆಗಲಿಲ್ಲ. ಅದಾಗಿ 3 ದಿನಕ್ಕೆ ಸರ್ ನಾನು ವಾಪಸ್ ಇನ್ನೊಂದು ವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗಿದ್ದೆ. 3 ದಿನಕ್ಕೆ ಸರ್ ನನಗೆ ಸ್ಟ್ರೋಕ್ ಆಯಿತು, ಪ್ಯಾರಾಲಿಸಿಸ್ ಆಯಿತು. 7 ತಿಂಗಳು ಮತ್ತೆ ಬಿಟ್ಟರೆ ಅಷ್ಟು. ನಾನು ಮೇ 29ಕ್ಕೆ ಬೇತು ಹೊಡಿದ್ದೀನಿ. ಅದಾದಮೇಲೆ 7 ತಿಂಗಳು ನಾನು ಮತ್ತೆ ಬಿಟ್ಟು ಅಷ್ಟು ನೋಡಿ ಫುಲ್ ಫಿಸಿಯೋಥೆರಪಿ ಮಾಡಿಸ್ದೆ. ನನಗೆ ವಾಪಸ್ ಬರಬೇಕು, ದುಡಿಬೇಕು ಅಂತ ಬಂದಿದ್ದೀನಿ. ಈ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಾರಪ್ಪ, ಈಗ ನನ್ನ ಇದನ್ನೇ ಬರೆದ್ಬಿಟ್ಟಿಲ್ಲ ಅಂತ ಎಷ್ಟು ನಾನು ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ. ಮತ್ತು 7 ತಿಂಗಳು ಬಿಟ್ಟರೆ ಅಷ್ಟೇ ಫಿಸಿಯೋಥೆರಪಿ ಇದು ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ವಿಲ್ ಪವರ್ ತೊಗೊಂಡು ಮತ್ತೆ ರೆಡಿ ಆದೆ ಸರ್. ರೆಡಿಯಾಗಿ ಬೆಂಗಳೂರಿಗೆ ಬಂದು ನಾನು ಏನು ಮಾಡಿದೆ ಅಂದರೆ ಮೊದಲೇ ಕೆಲಸ, ಈಗ 1-1.5 ತಿಂಗಳಿಂದ ಬಂದೆ ಬೆಂಗಳೂರಿನ. ನಾನು ಯಾರು ಪ್ರೆಸ್ ಮೀಡಿಯಾದವ್ರಿಗೆ ಯಾರೂ ಸಿಗಲಿಲ್ಲ. ಫಸ್ಟಿಗೆ ಸಿಗಬೇಕು ಅಂದ್ಕೊಂಡಿದ್ದೆ, ಸಿಗಲಿಲ್ಲ. ನಾನು ಒಬ್ಬ ಗುಡ್ ಫ್ರೆಂಡ್ ಹೇಳಿದ್ರು, ಇಲ್ಲ ನೀನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೆ ಅವ್ನು ಮೊದಲು ಅಪ್ರೋಚ್ ಆಗು, ಆಮೇಲೆ ಪ್ರೆಸ್ ಮೀಟ್ ಮಾಡು ಅಂತ. ನನಗೆ ಆ ಮೂಮೆಂಟಲ್ಲಿ ಹಂಗೆ ಅನ್ನಿಸ್ತು, ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ನಾನು ಯಾರ ಹತ್ರ ದುಡ್ಡು ತೊಗೊಂಡಿದ್ದೀನಿ, ಇಷ್ಟರ ಮನೆಗೆ ಸರ್ 23-24 ಜನ ಇದ್ದಾರೆ, ಅಲ್ಲಿ ಒಬ್ಬರು ಇಬ್ಬರು ಸಿಕ್ಕಿಲ್ಲ ನನಗೆ. ಇಷ್ಟರ ಮನೆಗೂ ನಾನು ಹೋಗಿದ್ದೀನಿ ಸರ್, ಎಲ್ಲರ ಮನೆಗೂ ಹೋಗಿದ್ದೀನಿ. ನಾನು ಕೊಡ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ಸೋತಿದ್ದೀನಿ, ನಿಜ ಸತ್ತಿಲ್ಲ. ನಿಮ್ಮ ಕಣ್ಣು ಮುಂದೆ ಇರ್ತೀನಿ, ಏನೋ ದುಡಿತೀನಿ, ಎಷ್ಟಾಗ್ತಷ್ಟು ದಿವಸ ಪ್ರಯತ್ನ ಮಾಡ್ತೀನಿ. ನನಗೊಂದು ಅವಕಾಶ ಕೊಡಿ, ಬದುಕಕ್ಕೆ ಒಂದು ಅವಕಾಶ ಕೊಡಿ, ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸೋಕೆ ಒಂದು ಅವಕಾಶ ಕೊಡಿ ಅಂತ ಎಲ್ಲರದ್ದು ರಿಕ್ವೆಸ್ಟ್ ಮಾಡಿಕೊಂಡೆ. ಗೊತ್ತಿಲ್ಲ ಸರ್, ರಾಯರು ಎಲ್ಲರೂ ಹೃದಯದಲ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ, ಎಲ್ಲರೂ ಒಳ್ಳೆಯದಲ್ಲೇ ನನ್ನ ಕಳಿಸ್ಕೊಟ್ರು. ಎಲ್ಲರೂ ಟೀ ಕಾಫಿ ಎಲ್ಲ ಕುಡಿಸಿ, ಏನಾಗಿಲ್ಲ, ಒಳ್ಳೆ ಉದ್ದೇಶದಿಂದ ಬಂದಿದೆ, ಇನ್ನೇನು ₹1 ದುಡ್ಡು ತೊಗೊಳಿಲ್ಲ, ನಮಗೆ ಗೊತ್ತು. ನೀನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬಂದಿದ್ದೆಲ್ಲ, ಮನೆಯವ್ರಿಗೂ ಹುಡ್ಕೊಂಡು ಬಂದಿದ್ದೆಲ್ಲ, ಅದೇ ಗ್ರೇಟ್. ನೀನು ಅರ್ಧ ಗೆದ್ದಂಗೆ ನೀವು ಹೋಗು, ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ, ನಿನ್ಗೆ ಆದ ಕೊಡು ಅಂತ ಎಲ್ಲರೂ ಒಂದೊಂದು ಥರ ಧೈರ್ಯ ಹೇಳಿ ಕಳಿಸಿದ್ರು. ಒಳ್ಳೆತನ ಹಿಂಗೂ ಇರುತ್ತೆ ಅಂತ ಗೊತ್ತಾಗಿದ್ದೆ ನಾನು ಇವನ್ನೆಲ್ಲ ಮೀಟ್ ಆದಾಗ. ಖುಷಿ ಆಯಿತು. ಎಲ್ಲರೂ ಮೀಟ್ ಆದಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಷ್ಟರಲ್ಲಿ ಮೊನ್ನೆ ಯಾರನ್ನೋ ಮೀಟ್ ಹಾಕೊಂಡು ಹೋದಾಗ ಒಂದು ಸಿನಿಮಾ ಜಿಲ್ಲೆ ಒಂದು ಕಡೆ ಬಂತು. ನಾನು ಅಷ್ಟೊತ್ತಿಗೆ ರೆಡಿ ಆಗಿದ್ದೆ. PR ಸರ್ ವೆಂಕಟೇಶ್ವರಿಗೆ ಫೋನ್ ಮಾಡಿದೆ ಮಂಗಳವಾರ ಬೆಳಿಗ್ಗೆ, ಅವ್ರ ಊರಲ್ಲಿ ಇರಲಿಲ್ಲ. ಬುಧವಾರ ಸಿಗ್ತೀನಿ ಅಂತ ನಿನ್ನೆ ಸಿಕ್ಕು ಎಲ್ಲ ಮಾತಾಡಿ ಇವತ್ತು ಅರೇಂಜ್ ಮಾಡಿ ನಿಮ್ಮ ಹತ್ರ ಹಿಡ್ಕೊಂಡು ಕೂತಿದ್ದೀನಿ ಸರ್. ನಾನು ಬೆಂಗಳೂರು ಬಿಡಬೇಕಾದ್ರೂ ಬರಲಿದ್ದೆ, ಇವತ್ತು ಬರಲಿದ್ದೀನಿ, ಏನೋ ಮಾಡ್ತೀನಿ ಅಂತ ಬಂದಿದ್ದೀನಿ. ನಿಮ್ಮೆಲ್ಲರದು ಸಹಕಾರ ಬೇಕು, ಸಪೋರ್ಟ್ ಬೇಕು. ಸೋತಿದ್ದೀನಿ, ಆದರೆ ಇನ್ನೂ ಸತ್ತಿಲ್ಲ, ಏನೋ ಮಾಡ್ತೀನಿ, 100% ಮಾಡ್ತೀನಿ. ಇಷ್ಟೇ ನಾನು ನಿಮ್ಮ ಕಡೆ ಕಳಕಳಿಯಿಂದ ಕೇಳ್ಕೊಂಡು ಸರ್. ನಾನು ಹೇಳಿದೆ, ನಾನು ಒಂದೇ ಬಿಸ್ನೆಸ್ ಮಾಡಿದ್ದೆ, ಹೋಟೆಲ್ ಬಿಸ್ನೆಸ್ ಮಾಡಿದ್ದೆ, ಮೈನ್ಸ್ ಬಿಸ್ನೆಸ್ ಮಾಡಿದ್ದೆ, ನಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಎಲ್ಲದಕ್ಕೂ ಪ್ರೂಫ್ ಇದೆ, ಬೇಕಂದ್ರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಪ್ಲಸ್ ಸ್ಯಾನಿಟರಿ ವೇಟ್ಸ್ ಬಿಸ್ನೆಸ್ ಮಾಡಿದ್ದೆ. ಮತ್ತು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಒಂದು ಅಲ್ಲ ಸರ್, ತೆಲುಗು ಮಾಡಿದ್ದೀನಿ, ಕನ್ನಡನೂ ಮಾಡಿದ್ದೀನಿ. ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದೀನಿ, ಮದುವೆ ಮಮತೆ ಕರಿಯೊಲೆ ಪಿಕ್ಚರ್ ಪ್ರೊಡ್ಯೂಸು ಮಾಡಿದ್ದೀನಿ. ಅದರಲ್ಲೂ ಒನ್ ಆಫ್ ದ ಪಾರ್ಟ್ ಪ್ರೊಡ್ಯೂಸರ್ ನಾನು, ಮದುವೆ ಮಮತೆ ತೂದೀಪ ಪ್ರೊಡಕ್ಷನ್ ಮಾಡಿದ್ರು. ಎಲ್ಲ ನಾನು ಯಾವ ಕೈ ಹಿಡಿದಿಲ್ಲ ಸರ್, ಒಂದಿಷ್ಟು ಪಿಕ್ಚರ್ ಕೈ ಹಿಡಿದಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಾನು ಮುಂಚೆನೇ ಹೇಳಿದೆ, ನಂದು ಫೇಲ್ಯೂರ್ ಪರ್ಸೆಂಟೇಜ್ ಹೆಚ್ಚಿಗೆ ಆಯಿತು, ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಆಯ್ತಲ್ಲ, 85% ಕಡಿಮೆ ಆಯಿತು. ಅವೆಲ್ಲ ಸರಿದೋದಾಗ ಒಂದು ಸ್ವಲ್ಪ ಲಾಸಲ್ಲಿ ಹೆಚ್ಚಿಗೆ ಇದೆ. ಸರ್, ದರ್ಶನ್ ಸರ್, ನಾನು ಐರಾವತ ಪಿಕ್ಚರ್ ಹಿಡಿಬೇಕಾದಾಗ ದರ್ಶನ್ ಸರ್ ಇಲ್ಲೇ ಮಂಚಿನ ಮೇಲೆ ಶೂಟಿಂಗ್ ನಡೀತಾ ಇತ್ತು. ಒಂದ್ಸಲ ಹೋದೆ, ನನಗೆ ಆವಾಗಲೇ ನನ್ನ ಅದು 2015 ಅವಾಗ 5 ಕೋಟಿವರೆಗೂ ಇತ್ತು ಸಲ ನನಗೆ. ಬಟ್ ನನಗೆ ಆ ಟೈಮಲ್ಲಿ ಅರ್ಜೆಂಟ್ ಗೊತ್ತಿಗೆ ಬಂತು, ಕಮಿಟ್ಮೆಂಟ್ 1 ಕೋಟಿವರೆಗೂ ಇತ್ತು. ನಾನು ಅನಿವಾರ್ಯವಾಗಿ ಆ 1 ಕೋಟಿ ಅಷ್ಟೇ ನಾನು ದರ್ಶನ್ ಸರ್ ಹತ್ರ ಹೋಗಿ 5 ಕೋಟಿ ಅಂತ ಹೇಳಿಲ್ಲ. ನಾನು ಸರ್ 1 ಕೋಟಿ ಸರ್ 5 ಕೋಟಿ ಇದೆ ಇಮೇಟ್ ಕೊಟ್ಟರು ಸರ್, ಇಮೇಟ್ ಕೊಟ್ಟರು. ದರ್ಶನ್ ಸರ್ ಹೆಲ್ಪ್ ಮಾಡಿದ್ದಾರೆ. ಆದರೆ ಮತ್ತೆ ನಾನು ಹೇಳಿದೆ, ನಾನು ಬಿಸ್ನೆಸ್ ಮಾಡೋಕ್ಕಂತ ಹೋದೆ, ನಾನು ಹೇಳಿದೆ, ಅದು ನನ್ನ ಸ್ವಯಂಕೃತ ಅಪರಾಧಗಳು. ನಾನೇನು ಒಳ್ಳೆ ಸಾಚಾರ ಸರ್, ನಾನೇನೋ ದುಡಿಬೇಕು ಮಾಡಬೇಕು ಅಂತ ಹೋದೆ, ತಪ್ಪು ಮಾಡಿದ್ದೀನಿ. ಸ್ವಯಂಕೃತ ಅಪರಾಧಗಳು ಆಗಿದೆ ನನ್ನಿಂದ, ನಾನು ಆಗಿಲ್ಲ ಅಂತ ಹೇಳ್ತಿಲ್ಲ. ಈ ಮಧ್ಯದಲ್ಲಿ ಮತ್ತೆ ನಾನು ಲಾಸ್ ಆದೆ. ಮತ್ತೆ ಪದೇ ಸಾವಿರ ಅಳೋರು ಸರ್. ನಾನು ಮತ್ತೆ ಎಲ್ಲಿ ಸರ್ ದರ್ಶನ್ ಸರ್ ಮುಖಾಯ್ತು ಕೇಳಿ ಕೇಳೋ ಪರಿಸ್ಥಿತಿ ಇರಲಿಲ್ಲ ಸರ್. ಕೇಳಿದ್ರೆ ಹೆಲ್ಪ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ, ನಾನು ಹೋಗಲಿಲ್ಲ ಸರ್.
ಇವತ್ತು ಯಾವ ದೇವ್ರ ಮುಟ್ಟಿ ಹೇಳಿ ಅಂತ ಹೇಳ್ತೀನಿ ಸರ್. ನನ್ನ ದರ್ಶನ್ ಸರ್ಗೆ ನಾನು ಹೊರ ಹೋಗೋ ವಿಷಯನೇ ಗೊತ್ತಿಲ್ಲ, ಹೊರಗಡೆ ಹೋಗೋ ವಿಷಯನೇ ಗೊತ್ತಿಲ್ಲ ಸರ್. ನಾನೇ ಹೋಗಿದ್ದು ಅಷ್ಟೇ. ಸಾಯ್ಬೇಕಂತ ಹೋಗೋಣ ಅಂತ ಹೇಳಿದ್ನಲ್ಲ ಸರ್, ನಮ್ಗೆ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಅವ್ರಿಗೆ ಎಲ್ಲ ಇವತ್ತಿನವರು ಸರ್ ನನ್ನ ಬಗ್ಗೆ ಏನೇನೋ ಅಪವಾದಗಳು ಬಂದಿದ್ದಾರೆ. ನನಗೆ ಯಾವುದಕ್ಕೂ ಇಲ್ಲ. ನಾನು ಏನು ಹೇಳ್ಬೇಕಂತ ಹೇಳಿದೆ, ತೂಗುದೀಪ ಪ್ರೊಡಕ್ಷನ್ ಆಗಲಿ, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಮಾತೃ ಸಂಸ್ಥೆ ಇದ್ದಂಗೆ ಸರ್. ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿಂದ ನಾನು ಹೋಗಿದ್ದೀನಿ. ಇಲ್ಲಿಂದ ಸ್ವಲ್ಪ ನಾನು 4 ಜನ ಪರಿಚಯ ಆಗಿದ್ದೀನಿ, ಹೆಸರು ತಗೊಂಡಿದ್ದೀನಿ. ಅದಕ್ಕೆ ನಾನು ಎಂದೂ ಅನ್ಯಾಯ ಮಾಡಿಲ್ಲ ಸರ್. ಯಾವುದೋ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ಹಿಂಗಾಗಿದೆ ಅಂತ ನನ್ನ ಮೇಲೆ ಅಪವಾದ ಬಂತು, ನಾನು ಮಾಡಿರಲಿಲ್ಲ ಸರ್. ಅದು ಯಾವುದೋ ಒಂದು ಬೇರೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿತ್ತು, ಅದು ನನ್ನ ಮೇಲೆ ಅಪವಾದ ಬಂತು. ನಾವು ₹1 ಯಾವುದು ತಗೊಳ್ಳೋಗಿಲ್ಲ ಸರ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ದರ್ಶನ್ ಸರ್ ನನಗೆ ಕಷ್ಟ ಅಂತ ಕೊಟ್ಟು ತಗೊಂಡ್ಬಿಟ್ರೆ ಬೇರೆ ಯಾವ ದುಡ್ಡು ತಗೊಳ್ಳೋಗಿಲ್ಲ ಸರ್. ನನಗೆ ಯಾರು ಪ್ರೇಮ ಬರ ಒಂದೇ ಘಟನೆ ಅಲ್ಲ ಸರ್. ನನ್ನ ಪ್ರೇಮ ಬರೋದು ಸಣ್ಣ ಡಿಸ್ಟ್ರಿಬ್ಯೂಷನ್ ಅಷ್ಟೇ. ಆ ಪಿಕ್ಚರ್ ಮಾಡ್ತಾ ಇದ್ವಿ, ಪಿಕ್ಚರ್ ಚೆನ್ನಾಗಿ ಹೋಯ್ತು. ಪ್ರೇಮ ಬರ ಅರ್ಜುನ್ ಸರ್ ಭಾರಿ ಒಳ್ಳೆಯವರು. ಬಟ್ ಏನಂತಂದರೆ ನಮಗೆ ಅದಕ್ಕಿಂತ ಹೆಚ್ಚಿಗೆ ನನ್ನ ಔಟ್ಸೈಡ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಭಾಳ ಆಗಿದ್ದು. ಸ್ವಲ್ಪ ಆ ಪ್ರೆಷರ್ ಭಾಳ ಇತ್ತು. ಆ ಪ್ರೆಷರ್ ಆ ಮೂಮೆಂಟಲ್ಲಿ ಹೆಚ್ಚಿಗೆ ಬಂತು. ನಾನು ಅದೇ ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಅಷ್ಟೊಂದು ನಾನು ಖುದಿಗೆ ಬಂದುಬಿಟ್ಟಿದ್ದೆ. ನಾನು ಸಾಲ ಮಾಡಿ ನಾನು ಬೇರೆ ಕಡೆ ದುಡ್ಡು ಹುಟ್ಟಿದ್ರೆ ನಾನು ಇನ್ನೂ ಇರ್ತಿದ್ದೋ ಏನೋ ಗೊತ್ತಿಲ್ಲ ಸರ್. ನನಗೆ ದುಡ್ಡು ಹುಟ್ಟಲಿಲ್ಲ ಸರ್. ನನ್ನ ದುಡ್ಡು ನನ್ನ ರೇಂಜಿಗೆ ನಾನು ಎಲ್ಲಿ ಒಂದು ಪೇಪರ್ ಕೊಟ್ಟೋನಲ್ಲ, ಒಂದು ಡಾಕ್ಯುಮೆಂಟ್ ಇಲ್ಲ, ಒಂದು ಆಸ್ತಿ ಮಾಡೋದನ್ನಲ್ಲ, ₹1 ಮನೆ ಮಾಡೋದನ್ನಲ್ಲ ಸರ್. ಇನ್ನೊಂದು ಸ್ವಲ್ಪ ಯಾರು ಕೊಟ್ಟಿರ್ತಿದ್ನೋ ಏನೋ ಗೊತ್ತಿಲ್ಲ, ಇನ್ನೊಂದು ವರ್ಷ ಆದಮೇಲೆ ಹೋಗಿದ್ನೋ ಏನೋ ಗೊತ್ತಿಲ್ಲ. ಆದರೆ ಅವತ್ತು ಪರಿಸ್ಥಿತಿಯಲ್ಲಿ ನನಗೆ ಖುದಿಗೆ ಬಂದುಬಿಟ್ಟಿತ್ತು. ನಾನು ಆ ಡಿಸಿಷನ್ ತೊಗೊಳ್ಬೇಕಾಗಿತ್ತು, ತೊಗೊಂಡಷ್ಟೇ. ಏನು ಸರ್, ದೇವರಾಣಿ ಇದು ನನಗೆ ಗೊತ್ತಿಲ್ಲ ಸರ್. ಇದು ಏನು ನಾನು ಹೋದ್ಮೇಲೆ ನಡೆದ ವಿಷಯ ಸರ್. ನನಗೆ ಏನು ಗೊತ್ತಿಲ್ಲ ಸರ್. ದೇವರಾಣಿ ನಾನು ಹೋದ್ಮೇಲೆ ಆಗಿದೆ ಸರ್. ಏನೇನಾಗಿದೆ ಅಂತ ಗೊತ್ತಿಲ್ಲ ಸರ್. ಅಲ್ಲ ಕರೆಕ್ಟು, ಬಟ್ ಅದು ಏನಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ತಿಳ್ಕೋಬೇಕು ಸರ್. ಅದು ನಿಜವಾಗ್ಲೂ ನನಗೆ ಗೊತ್ತು. ನನ್ನ ಆಪ್ಷನ್ಸ್ ಇಲ್ಲ ನಡೆದ್ರು ಸರ್, ಅದು ನನಗೆ ಗೊತ್ತಿಲ್ಲ. ಇಲ್ಲ, ಈ ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಮಾಡೋ ಅಂತ ಹೇಳಿದೆ ದರ್ಶನ್ ಸರ್. ಅಲ್ಲ ಹೇಳ್ತೀನಿ ಅಲ್ಲ ಸರ್, ಹೇಳ್ತೀನಿ ಅಂದರೆ ಹೇಳ್ತೀನಿ. ನಾನು ದರ್ಶನ್ ಸರ್ ಕುರುಕ್ಷೇತ್ರ ಪಿಕ್ಚರ್ ಮಾಡ್ತಾಯಿದ್ರು ರಾಮೋಜಿ ಫಿಲ್ಮ್ ಸಿಟಿಲಿ. ಒಂದಿನ ರಾತ್ರಿ 10:30 ಒಂದು ಫೋನ್ ಮಾಡಿದ್ರು. ಇಲ್ಲಿಂದ ಫೋನ್ ಮಾಡಿದ್ರು. ಮೊದಲು ಸೀನಿಯರ್ ಕಳಿಸ್, ಅವ್ರು ಸೀನಿಯರ್ ಅಂತ ದರ್ಶನ್ ಸರ್, ಅರ್ಜುನ್ ಸರ್ ಅವ್ರಿಗೆ ಸೀನಿಯರ್ ಕಳಿಸ್ತೀನಿ, ಭೇಟಿಯಾಗು, ಅವ್ರದ್ದು ಪ್ರೇಮ ಬರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ನೀನೇ ಮಾಡಬೇಕು ಅಂತ. ದರ್ಶನ್ ಸರ್ ಹೇಳಿದ್ಮೇಲೆ ಇಲ್ಲನಕ್ಕ ಅವ್ರದೇ ಬ್ಯಾನರ್, ಅವ್ರದೇ ಪ್ರೊಡಕ್ಷನ್. ನಾನು ನೋಡ್ತಿದ್ದೆ ಸರ್. ನಾನು ಅದೇ ಟೈಮಲ್ಲಿ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಪಿಕ್ಚರ್ ಮಾಡ್ತಿದ್ದೆ, ದಿನಕರ್ ಡೈರೆಕ್ಷನ್, ನಾನು ಕೋ ಡೈರೆಕ್ಟರ್, ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸರ್ ಅದಕ್ಕೆ. ನಾನು ಆಳ್ವಾ ಮನೆಯಲ್ಲಿ ಅಲ್ಲಿ ಮಾನಿತಾಟಿ ಶೂಟಿಂಗ್ ನಡೀತಿತ್ತು. ಅಲ್ಲೇ ಅರ್ಜುನ್ ಸರ್ ಅವರು ಏರ್ಪೋರ್ಟಿಂದ ಅಲ್ಲೇ ಮಾತಾಡೋದು ಭೇಟಿಯಾಗಿ ಅಲ್ಲೇ ಒಂದು ಕಡೆ ಶೂಟಿಂಗ್ ಸ್ಪಾಟಲ್ಲಿ ಸ್ವಲ್ಪ ಲೀಸರ್ ಟೈಮಲ್ಲಿ ಮಾತಾಡಿದೆ. ಇಲ್ಲ ಮಲ್ಲಿ ಇದು ಮಾಡಿ ನೀನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಅಲ್ಲೇ ಮಾಡಿದ್ವಿ ಆಳ್ವಾ ಮನೆಯಲ್ಲಿ. ಅಲ್ಲಿಂದ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಹೋದರು. ನಾನು ಮಾಡಿದೆ ಸರ್. ಪಿಕ್ಚರ್ ಭಾಳ ಚೆನ್ನಾಗಿ ಹೋಯಿತು. ಹಂಗಿಲ್ಲ, ಪಿಕ್ಚರ್ ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ ಸರ್. ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಆ ಥರ ವರ್ಕ್ ಆಗಲ್ಲ. ಈಗ ಒಬ್ಬೊಬ್ಬ ಒಂದೊಂದು ಡಿಸ್ಟ್ರಿಬ್ಯೂಷನ್ಲಿ ನಾನಾ ವೆರೈಟಿ ಇದ್ದಾವೆ. MG ಅಂತ ಇದೆ, ಮಿನಿಮಮ್ ಗ್ಯಾರಂಟಿ ಅಂತ ಇದೆ, NRA ಅಂತ ಇದೆ, ಅಡ್ವಾನ್ಸ್ ಅಂತ ಇದೆ, ಔಟ್ ರೇಟ್ ಅಂತ ಇದೆ. ಹಾಗೆ ಕಮಿಷನ್ ಬೇಸ್ ಮೇಲೆ ಮಾಡೋ ಡಿಸ್ಟ್ರಿಬ್ಯೂಷನ್ ಬೇರೆ 5-6 ವೆರೈಟಿ ಇದಾವೆ ಸರ್. ನಾನು ತೊಗೊಂಡಿದ್ದು ಕಮಿಷನ್ ಬೇಸ್ ಮೇಲೆ. ನಾನು ₹1 ಅವ್ರು ಕಳಿಸ್ಕೊಂಡಿಲ್ಲ. 2 ಕೋಟಿ ಆಗೇ ಇಲ್ಲ ಸರ್ ಕಮಿಷನ್. ಇಲ್ಲಿ 2 ಕೋಟಿ ನೀವು ಚೆಕ್ ಮಾಡಿ ಸರ್. 2 ಕೋಟಿ ಅಲ್ಲ, 1 ಕೋಟಿ. ಹಾಂ ಹೇಳಿ ಸರ್. ಈಗ ಇಲ್ಲ ನಾನು ಹೇಳ್ತೀನಿ, ದರ್ಶನ್ ಸರ್ ಹೇಳಿದ್ರು, ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಆಯಿತು, ಚೆನ್ನಾಗೂ ಮಾಡಿದೆ, ಎಲ್ಲನೂ ನಡೀತಾ ಇತ್ತು. ನಂದು ಬೇರೆ ಔಟ್ಸೈಡ್ ಪ್ರೆಷರ್ಗಳು ಭಾಳ ಆಗಿದ್ದರಿಂದ ನಾವು ಹೋದೆ. ಪ್ರೇಮ ಬರಗೋಸ್ಕರ ಅಲ್ಲ ಸರ್, ಈಗೂ ಹೇಳ್ತೀನಿ. ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಇದು ಕೋರ್ಟಲ್ಲಿದೆ, ಹೆಚ್ಚಿಗೆ ಮಾತಾಡಬಾರ್ದು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ ಅಷ್ಟೇ, ಏನು ನಡೀತು ಅಂತ ಹೇಳ್ತೀನಿ. ಪ್ರೇಮ ಬರ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದರ ಪೋಸ್ಟರ್ A to Z ಅದರ ಎಕ್ಸ್ಪೆನ್ಸ್ ನಾನೇ ನೋಡ್ಕೊಂಡೆ ಸರ್. ₹1 ಅರ್ಜುನ್ ಸರ್ ಕಡೆ ಇಸ್ಕೊಂಡಿಲ್ಲ, ₹1 ಇಸ್ಕೊಂಡಿಲ್ಲ ಸರ್. ಹೋಲ್ ಪ್ರಿಂಟು, ಪಬ್ಲಿಸಿಟಿ, ಅದು ಇದು ಯೋಫೋಕ್ಯೂ ಇಲ್ಲ ನನಗೆ ₹1. ಟೋಟಲ್ 1 ಕೋಟಿ ಚಿಲ್ಲರ ಕಲೆಕ್ಷನ್ ಆಯ್ತು ಸರ್. ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಇದು ಕೋರ್ಟಲ್ಲಿದೆ.
ಆದರೂ ಹೇಳಬಾರ್ದು, ದೇವ್ರ ಮೇಲೆ ಪರ ಹಾಕಿ ಹೇಳ್ತೀನಿ. 1,15,20,00,000 ಕಲೆಕ್ಷನ್ ಆಯ್ತು ಸರ್. ಮಾಡ್ತಿದ್ದೀನಿ, ಫಿಗರ್ ಮಾಡ್ತಿದ್ದೀನಿ ಅಷ್ಟು ನಿಯರ್ ಬೈ. ಅದನ್ನು ನನ್ನ ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ನಾನೇ ಎಕ್ಸ್ಪೆನ್ಸ್ ಮಾಡ್ತಾರೆ, ಎಕ್ಸ್ಪೆನ್ಸ್ ನಾನೇ ಕೊಡ್ಬೇಕು. ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ಅವ್ರು ಕೊಡಬೇಕಾಯ್ತು 47-48 ಲಕ್ಷ ಸರ್. 50 ಲಕ್ಷ ಹೆಚ್ಚು ಕಡಿಮೆ ನಿಯರ್ ಬೈ 15 ಲ್ಯಾಕ್ಸ್. ನಾನು ಅವ್ರಿಗೆ ಇನ್ನೂ ಅದು ಅಕೌಂಟ್ ಪಿಕ್ಚರ್ ಸೆಟಲ್ಮೆಂಟಲ್ಲಿ ಇತ್ತು, ಅಂದರೆ ಇನ್ನೂ ಫುಲ್ ಸೆಟಲ್ಮೆಂಟ್ ಆಗಿರಲ್ಲ. ಯಾಕಂದರೆ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿ ಇತ್ತು. ನಾನು ಊರು ಬಿಡಬೇಕಾದ್ರೆ ಇನ್ನೂ ರನ್ನಿಂಗಲ್ಲಿ ಪಿಕ್ಚರ್, ಇನ್ನೂ ಕೆಲವು ಥಿಯೇಟ್ರಲ್ಲಿ ಓಡ್ತಾ ಇತ್ತು. ಪಿಕ್ಚರ್ ಯಾವಾಗ ಸೆಟಲ್ಮೆಂಟಿಗೆ ಬರುತ್ತೆ ಅಂತಂದರೆ ಎಲ್ಲ ಮುಗಿದ ಮೇಲೆ. ನಾನು ಅವಾಗ ಒಂದು 5-6 ವಾರ ಇತ್ತು, 5-6 ವಾರದ ಅಕೌಂಟ್ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. 5-6 ವಾರದ ಅಕೌಂಟ್ಸ್ ಕೊಟ್ಟಿದ್ದೆ. ಅದರಲ್ಲಿ 1 ಕೋಟಿ ಅಷ್ಟು ಆವಾಗ ಲೆಕ್ಕದಲ್ಲಿ 120 ಎಷ್ಟು ಕೊಡಬೇಕಾಗಿತ್ತು ಟೋಟಲ್. ಅದರಲ್ಲಿ 67 ಲಕ್ಷ ಎಷ್ಟೋ ನಾನು ಎಕ್ಸ್ಪೆನ್ಸ್ ಮಾಡಿದ್ದೆ. ಕಟ್ ಮಾಡಿದರೆ ಒಂದು 48-49 ಲಕ್ಷ ಅವ್ರಿಗೆ ನಾನು ಕೊಡಬೇಕಾಗಿತ್ತು. ಇದು ಓವರ್ ಆಲ್ ಫ್ಯಾಕ್ಟ್ಸ್. ಅವ್ರ ಹತ್ರ ನಾನು ನಮ್ಮ ಆಫೀಸಲ್ಲಿ ದೀಪಕ್ ಅಂತ ಇದ್ದಾರೆ, ನನ್ನ ಅಷ್ಟೇ ಇತ್ತು, ನನ್ನ ಅಕೌಂಟ್ಸ್ ಎಲ್ಲ ನೋಡ್ಕೊತಿದ್ರು. ಅವರು ನನಗೆ ಅಕೌಂಟ್ಸ್ ಎಲ್ಲ ಮಾಡಿಟ್ಟಿದ್ರು. ಅವರೇ ಯಾವಾಗಲೂ ನನ್ನ ಅಕೌಂಟ್ಸ್ ನೋಡ್ಕೊಳ್ಳೋದಿಲ್ಲ, ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಎಲ್ಲ ವೀಕ್ಲಿ ಸ್ಟೇಟ್ಮೆಂಟ್ ಅವರೇ ಮಾಡ್ತಾಯಿದ್ರು. ನಾವು ಅದನ್ನು ಒಯ್ದುಬಿಟ್ಟು ಅವ್ರಿಗೆ ಅವ್ರು ದೀಪಕ್ಕೆ ನಮ್ಮದು ಮಾಡಿಬಿಟ್ಟು ನನಗೆ ನಾನು ಕೊಟ್ಟರು. ಅಕೌಂಟಿಂಗ್ ಎಲ್ಲ ಮಾಡಿದ್ದೀನಿ ಸರ್, ಪ್ರೇಮ ಬರುತ್ತೆ ಅಕೌಂಟ್ಸ್ ಮಾಡಿದ್ದೀನಿ, ಇದೇವ್ರು ಏನೇನಾಗಿದೆ ಇದನ್ನು ನೋಡ್ಕೊಳ್ಳಿ ಸರ್, ಕ್ರಾಸ್ ಚೆಕ್ ಮಾಡಿ ಅಂತಂದರೆ. ನಾನು ಆ ಟೈಮಲ್ಲಿ ಯಾವುದು ಫೈನಾನ್ಷಿಯಲ್ ಟ್ರಬಲ್ ಇದ್ದಿದ್ದೆ, ನಾನು ಕ್ರಾಸ್ ಚೆಕ್ ಮಾಡೋಕ್ಕೆ ಆಗಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಅದರಲ್ಲಿ ನಾನು ಕ್ರಾಸ್ ಚೆಕ್ ಮಾಡೋಕ್ಕಾಗಿ ಅವ್ನು ಮಾಡೋದ ದೀಪಕ್ ಚೆನ್ನಾಗಿ ಮಾಡಿ ಎಲ್ಲ ಪಿಕ್ಚರು ಅವನು 10 ವರ್ಷದಿಂದ ನನ್ನ ಜೊತೆ ಇದ್ದಲ್ಲ, ಚೆನ್ನಾಗಿ ಮಾಡಿರ್ತಾನೆ ಅವ್ನು ನಂಬಿಕೆ ಮೇಲೆ. ಅದರೇ ಸ್ಟೇಟ್ಮೆಂಟ್ ಹೋಗಿಬಿಟ್ಟು ಅರ್ಜುನ್ ಸರ್ಜಾ ಅವ್ರ ಮನೆಗೆ ಒಯ್ದುಕೊಟ್ಟೆ. ಇಲ್ಲಿ ಕೋರಮಂಗಲದಲ್ಲಿ ಊರಾಟಲ್ ಬಾಜುಕ್ ಅವ್ರ ಮನೆಯಲ್ಲಿ ಒಯ್ದುಕೊಟ್ಟೆ. ಕೊಟ್ಟ ತಕ್ಷಣ ಅವರು 2 ದಿನ ಬಿಟ್ಟು ಮಾತಾಡೋಣ ಮಲ್ಲು ಅಂತಂದ್ರು. ಅವರೆಲ್ಲ ಅರ್ಜೆಂಟ್ ಇದ್ದರು. 2 ದಿನ ಆದಮೇಲೆ ಬಂದೆ. 2 ದಿನ ಆದಮೇಲೆ ಫೋನ್ ಮಾಡಿದ್ರು, 2-3 ದಿನ ಆದಮೇಲೆ ಮಲ್ಲು ಒಂದ್ಸಲ ಬನ್ನಿ ಕಾಣಬೇಕು ನಿಮ್ಮ ಅಂತ ಹೋದೆ ಅವ್ರ ಮನೆಗೆ. ಅದೇ ಜಾಗಕ್ಕೆ ಹೋದೆ. ಧ್ರುವ ಸರ್ಜಾ ಅವರು ಕೂತಿದ್ರು, ಅರ್ಜುನ್ ಸರ್ಜಾ ಸರ್ ಇದ್ರು, ಎಲ್ಲರೂ ಕೂತಿದ್ರು. ಅವರು ಒಂದಿಷ್ಟು ಪೆನ್ಸಿಲ್ ತೊಗೊಂಡು ಒಂದಿಷ್ಟು ಮಾರ್ಕ್ ಮಾಡಿದ್ರು. ಅದರಲ್ಲಿ ಒಂದು 3-4 ಮಿಸ್ಟೇಕ್, ಇಷ್ಟೇ ಇರೋದು 3-4 ಮಿಸ್ಟೇಕ್ ಆಗಿತ್ತು. ಒಂದು ಯಾವುದೋ ಒಂದು ಥಿಯೇಟರ್ 55,000 ಇದ್ದಿದ್ದು 60,000 ಇತ್ತು. ಯಾವುದೋ ಒಂದು ಥಿಯೇಟರ್ ಬಗ್ಗೆ 65,000 ಇತ್ತು, 55,000 ಇತ್ತು. ಹಿಂಗೆ ಒಂದು ಪ್ಲಸ್ ಆಗಿತ್ತು, ಒಂದು ಮೈನಸ್ ಆಗಿತ್ತು. ಅವರು ನಮ್ಗೆ ಅವ್ರು ಪೆನ್ಸಿಲ್ಲೇ ಅವ್ನು ಯಾರೋ ಬೇರೆ ಒಬ್ಬರ ಜೊತೆ ಇಟ್ಕೊಂಡ್ಬಿಟ್ಟು ಅವರೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಅವ್ರಿಗೇನೋ ಡೌಟ್ ಬಂದಿದೆ. ಅದರಲ್ಲಿ ಟೋಟಲ್ ಎಲ್ಲ ಸೇರಿ 60,000ರಿಂದ 1 ಲಕ್ಷ ಡಿಫ್ರೆನ್ಸ್ ಬಂದಿದ್ದು ನಿಜ ಒಪ್ಕೋತೀನಿ. ಆದರೆ ಅದು ನನ್ನ ನಜರಿಗೆ ಬೀಳಾರ್ದಂಗೆ ಆಗಿರೋ ಮಿಸ್ಟೇಕು. ನಮ್ಮ ದೀಪಕ್ ಮೇಲೆ ನಾನು ನಂಬಿದೆ, ದೀಪಕ್ ಕ್ರಾಸ್ ಚೆಕ್ ಮಾಡೋದು ನನಗೆ ಹೇಳಿದ, ನಾನು ಕ್ರಾಸ್ ಚೆಕ್ ಮಾಡಿಲ್ಲ, ಅದನ್ನೇ ಆ್ಯಸ್ ಇಟ್ ಇಸ್ ಕೊಟ್ಟೆ. ಅಲ್ಲಿ ಆಗಿರೋ ಮಿಸ್ಟೇಕಲ್ಲಿ 60,000-70,000 ಮ್ಯಾಕ್ಸಿಮಮು ವಿದಿನ್ 1 ಲ್ಯಾಕ್ ಆಗಿರ್ಬೋದು ಸರ್, ಅಷ್ಟೇ ಮಿಸ್ಟೇಕ್. ಅಲ್ಲಿ ಪ್ಲಸ್ ಹೋಗಿದೆ, ಮೈನಸ್ ಹೋಗಿದೆ. ಹಂಗೆ ನೋಡೋಕ್ಕಾದ್ರೆ 60,000 ಅಷ್ಟೇ ಸರ್ ಆಗಿತ್ತು. ಅವ್ರು ಏನಂದ್ರು, ಇಲ್ಲ ಇದನ್ನ ದರ್ಶನ್ ಸರ್ ಹೇಳ್ತೀನಿ, ನಾನು ಭಾಳ ಇದರಲ್ಲಿ ಏನೋ ಬೇರೆ ಕಾಣ್ತಾ ಇದೆ ನನಗೆ. ಅದು ಇಲ್ಲ ಸರ್, ಏನೂ ಇಲ್ಲ ಅಂತ. ನಾನು ಎಷ್ಟು ಇವತ್ತಲ್ಲ ಸರ್ 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಇನ್ನೂ ನಾನು ಕೈಲೇ ಕಳ್ಕೊಂಡಿದ್ದೀನಿ. ಎಷ್ಟೋ ಜನರು ಚೆಕ್ ನನ್ನ ಹತ್ರ ಇದ್ದಾರೆ. ನಾನು ಈ ಥರ ಮಾಡೋದಲ್ಲ ಸರ್, ನಂಬಿ ಅಂದೆ. ಅವರು ಇಲ್ಲ ಇದ್ರಲ್ಲಿ ಏನೋ ಆಗಿದೆ ಅಂತ. ಅವ್ರಿಗೇನು ಆಗಲಿಲ್ಲ, ನನಗೇನು ಪಾಪ ಆಗಲಿಲ್ಲ. ಹೇಳ್ತೀನಿ ಆಯಿತು ಸರ್, ನನಗೆ 1 ವಾರ ಟೈಮ್ ಕೊಟ್ಟಿದ್ದೀನಿ, ನಾನು ರೆಕ್ಟಿಫೈ ಮಾಡಿಕೊಡ್ತೀನಿ ಅಂತ. ಅದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಆ್ಯಕ್ಚುಲಿ ಕೊಡಬೇಕಾಗಿದ್ದು ಅದಾದಮೇಲೆ 1 ಲಕ್ಷ 2 ಲಕ್ಷ ಅಷ್ಟೇ ಕರೆಕ್ಷನ್ ಕೊಡಬೇಕಾಗಿತ್ತು. ನಾನು ಅವರು ಒತ್ತಾಯಕ್ಕೆ ನಾನು ಒಂದು 4-5 ಲಕ್ಷ ಅದನ್ನು ನನ್ನ ಕೈಯಿಂದನೇ ಹೋದ್ರೆ ಚಿಂತೆ ಇಲ್ಲ ಅಂತ ನಾನು ಏನೋ ಒಂದು ರೌಂಡ್ ಫಿಗರ್ ಮಾಡಿ ಅವ್ರಿಗೆ ಕೊಟ್ಟೆ. ಅದು ಕೊಟ್ಟ ಮೇಲೆ ಅವರು ದುಡ್ಡು ಕೊಡುವಂಥ ಇಮಿಡಿಯೇಟ್ ನನ್ನ ದುಡ್ಡು ಇಲ್ಲ. ಆ ದುಡ್ಡು ಎನ್ ಕುಮಾರ್ ಅವ್ರ ಹತ್ರ ಇತ್ತು. ಎನ್ ಕುಮಾರ್ ಅವರು ನಂಬರ್ ಆಫ್ ಥಿಯೇಟರ್ ಸೆಟಪ್ ಮಾಡ್ತಿದ್ರು. 45 ಲಕ್ಷ ಅವ್ರ ಹತ್ರ ಇದೆ. ಟಿಲ್ ಡೇಟ್ ಈ ಮುಂದೆ ನೀವು ಕೂತೀನಿ, ಇವತ್ತು 45 ಲಕ್ಷ ಅಲ್ಲೇ ಇದೆ 45 ಲಕ್ಷ ಎನ್ ಕುಮಾರ್ ಅವ್ರ ಹತ್ರ ಇದೆ. ಇನ್ನೊಂದಿಷ್ಟು ಥಿಯೇಟ್ರು ಸಣ್ಣ ಪುಟ್ಟ 1 ಲಕ್ಷ 2 ಲಕ್ಷ ಅವೆಲ್ಲ ಬರೋದು ಕೆಲಸ. ನಾನು ಅರ್ಜುನ್ ಸರ್ ಕೊಡಬೇಕಾಗಿತ್ತು 50 ಲಕ್ಷ ಇನ್ನೂ ಮಾರ್ಕೆಟಲ್ಲಿ ಇದೆ ಸರ್, ನಾನು ಇನ್ನೂ ದುಡ್ಡು ಮುಗಿಲ್ಲ ಅವರು. ಆದರೆ ಎನ್ ಕುಮಾರ್ ನನಗೆ ಚಕ್ರವರ್ತಿ ಪಿಕ್ಚರ್ ಮಾಡಬೇಕಾದಾಗ 20 ಲಕ್ಷ ಸಾಲ ಕೊಟ್ಟಿದ್ರು. ನಾನು ಇಲ್ಲ ಅಂದಮೇಲೆ ಅವರು ಅದನ್ನು ವಜಾ ಹಾಕೊಂಡಿರ್ತಾರೆ ಅಷ್ಟೇ. ಬಟ್ ಪ್ರೇಮಬಾರ ಪಿಕ್ಚರ್ ಇಸ್ಕೊಂಡಿಲ್ಲ ಅವ್ರ ಕಡೆ. ಇಲ್ಲ ಅಂದರೆ ನಾನು ಈಗ ಊರು ಬಿಟ್ಟು ಹೋದ್ಮೇಲೆ ಆಟೋಮೆಟಿಕ್ಲಿ ಅವ್ರು ವಜಾ ಹಾಕೊಂಡಿರ್ತಾರೆ. ನಾನು ಕೇಳೋಕ್ಕಾಗಿಲ್ಲ, ಹೋಗಿ ಅವ್ರನ್ನ ಕೇಳಬೇಕು, ಕೊಡೋಲ್ಲ. ನಾನು ಇನ್ನೂ 25 ಲಕ್ಷ ಅವ್ರಿಗೆ ಕೊಡಬೇಕಾಗಿದೆ. ಇಲ್ಲಪ್ಪ ನನಗೂ ಲಾಸ್ ಆಗಿದೆ ಕೊಡಪ್ಪ ಅಂತ ನಾನು ಏನು ಮಾಡಿ ನನ್ನ ತಪ್ಪು ಈ ಥರ ಆಗಿದೆ ಸರ್. ಮತ್ತೆ ಸರ್ ನನಗೆ ಒಂದು ಕಡೆ ಇದನ್ನು ಪ್ರೂವ್ ಮಾಡಿ ಕೊಟ್ಬಿಟ್ರೆ, ಒಂದು ಕಡೆ ಸರ್ ನಾನು
ಓಪನ್ ಆಗಿ ಹೇಳ್ತೀನಿ. ಅಂತೆಕಂತೆಗಳು ಬರ್ತಾವೆ ಸರ್. ಒಂದು ಕಡೆ ನಾನು ಪ್ರೂವ್ ಮಾಡಿಕೊಡಿ ಸರ್, ಒಂದು ಕಡೆ ಸರ್, ₹1 ಪ್ರೂವ್ ಮಾಡಿಕೊಡಿ ಸರ್. ನೀವು ಹೇಳೋದಕ್ಕೆ ಕೇಳ್ತೀನಿ ಸರ್, ಇದು ನನ್ನ ಕಾನ್ಫಿಡೆನ್ಸ್ ಸರ್. ಕರೆಕ್ಟ್. ನೀವು ಏನಂದರೆ ನನಗೆ ಊರು ಬಿಡೋಕ್ಕಿಂತ ಮುಂಚೆ ನನಗೆ ಅನಿಸ್ತು, ನಾನು ಆಲ್ರೆಡಿ 8-9 ಕೋಟಿ ಸಾಲ ಮಾಡಿದ್ದೆ. ದರ್ಶನ್ ಸರ್ ಕಷ್ಟ ಆದಾಗ ಒಂದ್ಸಲ ನನಗೆ ಯಾವ್ದು ಪಿಕ್ಚರ್ಲಿ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನನ್ನ ಹೊರತು ಸಾಲ ಕೇಳೋ ಪರಿಸ್ಥಿತಿ ಇರಲಿಲ್ಲ. ಒಂದೇದು. ಎರಡನೇದು, ನನಗೆ ನಾನು ಈಗ ಖುಷಿ ಬಂದುಬಿಟ್ಟಿದ್ದೆ. ನಾನು ಮುಳುಗ್ತಾ ಇದ್ದೀನಿ, ಸಾಯಬೇಕು ಅಂತ ಹೊಟ್ಟಿದ್ದೀನಿ. ಏನು ಹೆಚ್ಚು ಕಡಿಮೆಯಾಗಿ ನಾನು ಮಾಡಿರೋ ಸಾಲಗಳು ಎಲ್ಲ ಹೆಚ್ಚು ಕಡಿಮೆ ಇಂಡಸ್ಟ್ರಿ ಚಿಕ್ಕದು. ಎಲ್ಲರೂ ಎಲ್ಲೆಲ್ಲಿ ತೊಗೊಂಡಿದ್ದೀನಿ, ಇಂಡಸ್ಟ್ರಿ ಅವರು ಹೇಳ್ತಾರೆ, ಎಲ್ಲ ದರ್ಶನ ಸರ್ ಗೊತ್ತಿದ್ದೇ ಇರುತ್ತೆ. ಅವ್ರು ಗೊತ್ತಿತ್ತು ನಾನು ಸಾಲ ಕೆಲವು ಕಡೆ ಅಲ್ಲಿ ಪಿಕ್ಚರ್ ಸಾಲ ಮಾಡಿ ಅಂತ ಗೊತ್ತಿತ್ತು, ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ. ನನಗೆ ಎಲ್ಲ ಅವ್ರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ. ಅವ್ರ ಮೇಲೆ ಭಾಳ ಅಪಾರವಾದ ಗೌರವ. ಆ ಅಪಾರವಾದ ಗೌರವನೇ ನಾನು ಊರು ಬಿಡೋದು ಮಾಡ್ತೀನಿ, ಬೇರೆ ಏನಿಲ್ಲ. ನಮ್ಗೆ ಆಮೇಲೆ ಗೊತ್ತಾಯ್ತು, ಇದು ದರ್ಶನ್ ಸರ್ ನಾನು ಫೇಸ್ ಮಾಡೋಕ್ಕಾಗಲ್ಲ, ಈಗ ಭಾಳ ಪ್ರಾಬ್ಲಮ್ಸ್ ಇಟ್ಕೊಂಡಿದ್ದೀನಿ, ಅವ್ರು ಫೇಸ್ ಮಾಡೋಕ್ಕಾಗಲ್ಲ. ಅವಾಗಲೇ ನಾನು ಇದನ್ನೆಲ್ಲ ಸಾಯಬೇಕು ಅಂತ ನನಗೆ ಎತ್ತಿದ್ರು. ನಾನು ಒಪ್ಕೊಂಡಿಲ್ಲ ಸಾಯಕ್ಕೆ. ಬಟ್ ಅನಿಸಿತ್ತು ಅವ್ನು ಫೇಸ್ ಮಾಡೋಕ್ಕಾಗಲಾರ್ದೆ ನಾನು ಊರು ಬಿಡುವಂಥ ಪ್ರಸಂಗ ಬಂತು. ನಾನು ಅಷ್ಟು ಭೇಟಿ ಕಟ್ಟಿದ್ದೀನಿ ಸರ್. ನಾನು ಬೆಂಗಳೂರು ಜುಲೈ 1, 2018 ಇದ್ದರೆ ಅದರ ಹಿಂದಿನ ತಿಂಗಳು ನಾನು ಹೆಚ್ಚು ಕಡಿಮೆ 15 ಲಕ್ಷ ತಿಂಗಳಿಗೆ ಭೇಟಿ ಕಟ್ಟಿದ್ದೀನಿ ಸರ್. ಪಿಕ್ಚರ್ ರಿಲೀಸ್ ನಾನು ಒಂದೇ ಬಿಸ್ನೆಸ್ ಮಾಡಿದ್ದೀನಿ, 7 ಬಿಸ್ನೆಸ್ ಮಾಡಿದ್ದೀನಿ. ಎಷ್ಟೋ ಪಿಕ್ಚರ್ಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಕೂಡ ರಿಟೈರ್ ಮಾಡ್ತಿದ್ದೆ, ಅದರಿಂದ ಏನು ಭಾಳ ಸಿಗಲ್ಲ, ನನ್ನ ಬರೀ ಬಡ್ಡಿಗೆ ಹೋಗ್ತಿತ್ತು. ಸರ್, ಈ ಪಿಕ್ಚರ್ ಅಂದಮೇಲೆ ಇವತ್ತಿಲ್ಲ ನಾಳೆ ಗೆಲ್ತೀವಿ ಅಂತಲೇ ಹೋಗ್ತಾರೆ ಸರ್ ಎಲ್ಲರೂ. ಸರ್, ನಂಬಿಕೆ ಅಂದರೆ ಏನೋ ಗೊತ್ತಿಲ್ಲ, ಅದ್ಕೊಂಡ ಥರ ಇತ್ತು. ನಾನು ಏನು ಮಾಡೋಕ್ಕಾಗಲ್ಲ. ನಾನು ಏನೋ ಒಂದು ಪಿಕ್ಚರ್ ಕೈ ಹಿಡಿಯುತ್ತೆ, ನಾನು ತೀರಿಸ್ತೀನಿ ಅನ್ನೋ ನಂಬಿಕೆ ಇತ್ತು ಸರ್. ಆ ನಂಬಿಕೆ ಮೇಲೆ ನಾನು ಹೊರಟೆ, ಮಾಡ್ತಾ ಹೋದೆ. ನಾನು ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ನಾನು ಯಾವಾಗ ಹಿಡಿಯುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಪ್ರಕಾಶ ಬಿಡ್ತೀನಿ ಅಂತ ಗೊತ್ತಿಲ್ಲ. ಇವತ್ತು ನಮ್ಗೆ ಈ ಪಿಕ್ಚರ್ ಕೈ ಹಿಡಿಬೋದು ಅಂತ ನಾನು ಮುಂದೆ ಹೋಗ್ತಾ ಇದ್ದೆ. ಅದ್ರ ಬಗ್ಗೆ ನಾನು ದುಡ್ಡು ಹೋಗ್ತಾ ಇತ್ತು. ದರ್ಶನ್ ಸರ್ ಇದ್ದಾಗಲೇ ಬಂದಿದ್ದೀನಿ ನಾನು. ಅಲ್ಲ ಸರ್, ದರ್ಶನ್ ಸರ್ ಹೊರಗಡೆ ಇದ್ದಾಗಲೇ ಬಂದಿದ್ದೀನಿ. ಇಲ್ಲ, ನಾನು ದಿನಕರ ಮೀಟ್ ಆಗಿದ್ದೀನಿ. ಅವತ್ತಿನ ಪರಿಸ್ಥಿತಿ ಊರಲ್ಲಿ ಇರಲಿಲ್ಲ. ಆಮೇಲೆ ಅವ್ರು ಮೀಟ್ ಆಗ್ತೀನಿ ಅಂತ ಪರಿಸ್ಥಿತಿ ಅವ್ರದ್ದು ಗೊತ್ತಲ್ಲ ನಿಮಗೆ. ಅವ್ರು ಯಾರೋ ಮೀಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಟೈಮ್ ಆಯಿತು, ಅಷ್ಟರಲ್ಲಿ ನನಗೆ ಸ್ಟ್ರೋಕ್ ಆಯಿತು. ಅದಾದ್ಮೇಲೆ ನಾನು ಮೀಟ್ ಆಗ್ಬೇಕಂದ್ರೆ ಅವರು ಈಗಿಲ್ಲ. ಈ ಸದ್ಯ ಬೇಡ ಅಂತ. ನಂದೆಲ್ಲ ಈಗ ನಿಮ್ಗೆ ಏನು ಹೇಳಿದೆ ಸರ್, ಇಷ್ಟೇ. ಹೌದಾ, ಹಿಂಗೈತೆ, ಆಗಲಿ ಬಿಡಿ, ಏನೋ ಆಗಿದೆ ನೀವು ಮಾಡಿದ್ದೀವಿ ನೋಡೋಣ ಅಂತಂದ್ರೆ ಅವ್ರು ಭಾಳ ಟೆನ್ಷನ್ ಇದ್ದಾರೆ. ಆ ಟೈಮಲ್ಲಿ ಅವ್ರದ್ದು ಭಾಳ ಇದು ನಡೆದಿತ್ತು. ನಾನು ಅವ್ರನ್ನ ಭಾಳ ಕೆಲ್ಕಾಕೋಲ್ಲ, ಓದೆ ಕೂತ್ಕೊಂಡೆ. ನಾನು ಯಾವಾಗಲೂ ಫ್ರೆಂಡೇ, ಟೀ ಕುಡಿದೆ, ಮಾತಾಡಿದೆ, ಬಂದೆ. ನಾನು ಅವ್ರಿಗೆ ನಾನು ಪ್ರೆಷರ್ ಹಾಕೋ ಪರಿಸ್ಥಿತಿ ಇರಲಿಲ್ಲ. ನಾನು ಏನು ಹೇಳ್ಬೇಕು ಅದನ್ನು ಅವ್ರಿಗೆ ಕನ್ವೆ ಮಾಡಬೇಕಾಗಿತ್ತು, ಕನ್ವೆ ಮಾಡೋದೆ ಬಂದೆ ಅಷ್ಟೇ. ಇಲ್ಲ, ನಾನು ಬರಬೇಕಂತ ಹೊರಟಿದ್ದು ನಿಜ. ಅಷ್ಟರೊಳಗಡೆ ಅದು ಸ್ವಲ್ಪ ತಂಗಾಯ್ತು ವಿಷಯ. ನಾನು ಅದನ್ನು ಮತ್ತೆ ಬೆಳೆಸೋಕ್ಕಿರಲಿಲ್ಲ. 13 ದಿನ 4 ದಿನ ಟಿ ವಿ ಬಂತು, ಕಂಟಿನ್ಯೂ ಬಂತು, ನಾನು ನೋಡಿದ್ದೆ. ಅದಾದಮೇಲೆ ನಾನು ಬರೋಕ್ಕಾಗಲಿಲ್ಲ, ಒಂದು ವಾರ ಬಿಟ್ಟು ಬರಬೇಕಂದ್ರೆ ಅಷ್ಟೇ ತಂಗಾಯಿತು. ನಾನು ಮತ್ತೆ ಅದನ್ನು ರೇಸ್ ಮಾಡೋ ವಿಷಯ ಇಲ್ಲ. ಅದೇ ಟೈಮಲ್ಲಿ ನನಗೆ ಈ ಕಿವಿ ಆಪ್ರೇಷನ್, ಏನೋ ಪ್ರಾಬ್ಲಮ್ ಆಪ್ರೇಷನ್ ಆಗಿ ನಾನು ಟಿ ವಿ ಆಗಿತ್ತು. 6 ತಿಂಗಳು ನಾನು ಮತ್ತೆ ಬರೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟಿದ್ದೆ. ನಾನು ಆ್ಯಕ್ಚುಲಿ ಬಂದಿದ್ದೆ ಅವಾಗ ಹೋಗಿ ದರ್ಶನ್ ಸರ್ ಮೇಲೆ ನನ್ನ ಅಪವಾದ ಬರಬಾರ್ದು ಅನ್ನೋ ಒಂದೇ ಒಂದು ರೀಸನ್ ಹೊರಗಡೆ ಬಂದೆ. ಆ ಮೂಮೆಂಟಲ್ಲಿ ಬಂದು ನಾನು ಫೇಸ್ ಮಾಡೋಕ್ಕಾಗಿಲ್ಲ ಪರಿಸ್ಥಿತಿ, ನನಗೆ ಅಡೆತಡೆ ಮಾಡ್ತಷ್ಟೆ. ನಾನು ಬಂದಿದ್ದಾವಾಗಲೇ ಸ್ವಲ್ಪ ಅದಾಗಿ ಒಂದು ತಿಂಗಳು 2 ತಿಂಗಳು ಆದ್ಮೇಲೆ ಬಂದಿದ್ದೆ.
ಕುಟುಂಬದ ಕಡೆ ಹೋಗಿದ್ದಾರೆ ಸರ್, ನಮ್ಮ ಕುಟುಂಬದ ಕಡೆ ಹೋಗಿದ್ದಾರೆ. ಮೀಡಿಯಾದವ್ರು ನೀವು ಹೋಗಿದ್ದಾರೆ ಸರ್, ಮೀಡಿಯಾದವ್ರು ಹೋಗಿದ್ದಾರೆ, ನಮ್ಮ ಮನೆಗೆ ಹೋಗಿದ್ದಾರೆ, ನಮ್ಮ ಮಿಸಸ್ ಮನೆಗೆ ಹೋಗಿದ್ದಾರೆ, ನಮ್ಮ ತಂದೆ ನಮ್ಮ ಅಣ್ಣನ ಕಡೆಗೆ ಹೋಗಿದ್ದಾರೆ. ಕೇಳಿದಾಗ ಅವರು ಹೇಳಿದ್ರು, ಇಲ್ಲ ಅದು ಸುಳ್ಳು, ಏನು ಬರ್ತಾ ಇದೆ ಅದು ಸುಳ್ಳು, ಅವ್ರು ಬದುಕಿದ್ದಾರೆ ಅಷ್ಟೇ, ನಮ್ಮ ಲೆಟ್ರು ಬರ್ದಿದ್ದಾರೆ, ಬದುಕಿದ್ದಾರೆ, ಇಲ್ಲೇ ಕೊಲೆ ಮಾಡಿದ್ದೀವಿ ಅದೆಲ್ಲ ಸುಳ್ಳು ಅಂತ ಅವರು. ಸ್ವಲ್ಪ ಕರೆಕ್ಷನ್, ಗದಗಲ್ಲ ಅವ್ರು ಹೋಗಿದ್ದು ಹೊಸಪೇಟೆಗೆ, ನಮ್ಮ ಮಿಸಸ್ ಇದ್ದಿದ್ದು ಹೊಸಪೇಟೆ, ಸಣ್ಣ ಕರೆಕ್ಷನ್, ಗದಗಲ್ಲ, ನಮ್ಮ ಸ್ವಂತ ಗದಗ. ನನ್ನ ಹೆಂಡತಿನ ಬಿಟ್ಟು ಹೋಗಿದ್ದು ಅವ್ರ ತವ್ರ ಮನೆಯಲ್ಲಿ ಹೊಸಪೇಟೆ, ಅವ್ರ ತವ್ರ ಮನೆ ಬಂದು ಹೊಸಪೇಟೆ ಹುಲಿಯಮ್ಮ ದೇವಸ್ಥಾನ ಅಂತ ಇದೆ ಹೊಸಪೇಟೆ ಹತ್ರ. ಆದರೆ ಅವರು ಅನಿವಾರ್ಯವಾಗಿ ಒಂದಿಷ್ಟು ದಿವಸ ಹೊಸಪೇಟೆಯಲ್ಲಿ ಇದ್ದರು. ಅವಾಗ ಅಲ್ಲಿ ಹೋಗಿದ್ರು, ನಿಜ ಮಾತಾಡಿದ್ದಾರೆ, ಅಲ್ಲೆಲ್ಲ ನಾನು ನೋಡಿದ್ದಾರೆ, ಕಷ್ಟ ನೋಡಿ ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ, ದಿನಕರೇ ಹೆಲ್ಪ್ ಮಾಡಿ ಬಂದಿದ್ದಾರೆ, ನನ್ನ ಮಗನ ಕೈ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿ, ಏನಾದ್ರು ಕಷ್ಟ ಹೇಳಿ, ಏನೋ ಆಗ್ಬಿಟ್ಟಿದೆ ಮೊದಲು ನಮ್ಮವನೇ ಅಂತಂದು ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ಅದು ಐ ಥಿಂಕ್ ನಾನು ಹೋಗಿ ಒಂದು 3 ವರ್ಷ ಆಗಲಿಲ್ಲ ಸರ್, ನನಗೆ ಗೊತ್ತಿಲ್ಲ, ಅವ್ರು ನಾವು ಬಂದ್ಮೇಲೆ ಹೇಳಿದ್ದು. ಇಲ್ಲ ಸರ್, ನಾನೀಗ ಸರ್ ನಾನು ಮುಂಚೆನೇ ಹೇಳಿದೆ, ಇವತ್ತು ಹೇಳಿದೆ, ನಾನು 1 ರೂಪಾಯಿ ದುಡ್ಡು ತೊಗೊಂಡಿಲ್ಲ, ಬರಗೇಲಿ ಇದ್ದೀನಿ. ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಸರ್. ನನ್ನ ಕಡೆ ಈಗ ರೆಸ್ಮಿಟ್ ಮಾಡೋಕ್ಕೂ ದುಡ್ಡಿಲ್ಲ, ವೆಂಕಟೇಶ್ ಅವರು ಮತ್ತು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಏನೂ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನು ಅಂತಂದರೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಪ್ರೊಡಕ್ಷನ್ ಮಾಡಲ್ಲ, ಆ ಕಡೆ ದುಡ್ಡಿಲ್ಲ, ಪ್ರೊಡಕ್ಷನ್ ಮಾಡಲ್ಲ, ದುಡ್ಡಿಲ್ಲ, ಕೋಡೈರೆಕ್ಟರ್ ಮಾಡಬೇಕಂದ್ರೆ ತಲೆ ಓಡಲ್ಲ, ಕ್ರಿಯೇಟಿವಿಟಿ ಬೇಕು, ನನಗೆ ಡೈರೆಕ್ಷನ್ ಮಾಡೋಕ್ಕೂ ಹೋಗಲ್ಲ. ಈ ಮಧ್ಯದಲ್ಲಿ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ, ರಿಲೇಟೆಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ನಾವು ಏನೋ ಅಂದ್ಕೊಂಡಿದ್ದೀನಿ ಸರ್, ಇನ್ನೂ ಪ್ರಿಪ್ರೇಷನ್ ಆಗ್ತದೆ. ಇದ್ರ ಬಗ್ಗೆ ನಾನು ಸ್ವಲ್ಪ ಲೇಟಾಗಿ ಮಾತಾಡ್ತೀನಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಸಹಾಯ ಮಾಡ್ತಾ ಇದ್ದಾರೆ, ಈಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅವ್ರು ನನ್ನ ಕಷ್ಟ ಸುಖ ನೋಡಿದ್ರು, ಅವರು ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ರು. ಅವರು ಇಲ್ಲ ಮಗಳು ನಾನು ಹಿಂಗೆ ಬಂದು ಅವ್ರ ಮುಂದೆ ಈಗ ಬಂದ ಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ, ಅವ್ರು ಹೇಳಿದ್ರು, ನಾನು ಇದ್ದೀನಿ, ನೀನು ಮಾಡು, ನಿಮ್ಮ ಪೊಟೆನ್ಷಿಯಲ್ ನನಗೆ ಗೊತ್ತು, ನೀನು ಮಾಡು, ಏನೋ ಒಳ್ಳೇದಾಗುತ್ತೆ, ನಾನು ನಿಮ್ಗೆ ಸಾಥ್ ಕೊಡ್ತೀನಿ ಅಂತ ಅವ್ರು ನಾನು ಧೈರ್ಯ ಮಾಡಿ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ನ ನಾನು ಇವತ್ತಲ್ಲ, 2017 ಮಾಡಬೇಕು ಅನ್ನೋ ಪ್ರಾಜೆಕ್ಟ್. ಅವಾಗ ನಾವು ಅದನ್ನು ಅವರು ನಾನು ಕೂಡ ನನ್ನ ಫ್ರೆಂಡ್ ಕೂಡ ಮಾಡ್ಬೇಕು ಅನ್ಕೊಂಡ್ವಿ. ಒಂದು ಅನಿವಾರ್ಯ ಕಾರಣಗಳಿಂದ ನನಗಿರೋ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ, ನನಗಿರೋ ಫೈನಾನ್ಷಿಯಲ್ ಟೆನ್ಷನ್ ಅಂತ ಅದು ಮಾಡೋಕ್ಕಾಗಿರಲಿಲ್ಲ ಅವಾಗ. ಅದು ಈಗ ಬಂದ ಮೇಲೆ ಅದು ನನ್ನ ಸ್ಟ್ರೆಂತ್ ಅನಿಸ್ತು, ಅದು ನನ್ನ ಸ್ಟ್ರೆಂತ್. ಅದರಲ್ಲಿ ನಮ್ಮ ರೂಢಿ ಇದೆ, ಕೆಲಸ ಮಾಡಿ ರೂಢಿ ಇದೆ. ಫಿಲ್ಮ್ ರಿಲೇಟೆಡ್ ಕೆಲಸ ಇದೆ, ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್. ಇಟ್ಸ್ ರಿಲೇಟೆಡ್ ಟು ಇಟ್ಸ್ ಅ ಪ್ರೈವೇಟ್ ಕೊಲಾಬ್ರೇಷನ್ ನೆಟ್ವರ್ಕ್ ವಿತ್ ಸೆಲೆಬ್ರಿಟೀಸ್ ಆ್ಯಂಡ್ ಎಲ್ಲೆಲ್ಲಿ ಮೀಡಿಯಾಗೆ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೆ, ಎಲ್ಲೆಲ್ಲಿ ನೀಡಿರುತ್ತೆ, ಅಲ್ಲಿ ಸೆಲೆಬ್ರಿಟಿ ಕಳಿಸ್ಕೊಡುವಂಥ ಒಂದು ಪ್ರೈವೇಟ್ ಪ್ಲಾಟ್ಫಾರ್ಮ್. ಸರ್ ಕೇಳ್ತಾರೆ ಪ್ಲೀಸ್. ನಿಜ, ನಾನು ಒಂದೇ ಒಂದು ದೇವ್ರ ಹತ್ರ ನೀವು ಮೂಲಕ ಬಿಡ್ಕೊಳೋದಷ್ಟೇ, ದರ್ಶನ್ ಸರ್ ಆದಷ್ಟು ಬೇಗ ನಿರಪರಾಧಿ ಹೇಳ್ಕೊಂಡು ಹೊರಗೆ ಬರಲಿ ಅನ್ನೋದು ಅಷ್ಟೇ ಬಿಡ್ಕೊತೀನಿ, ಹೆಚ್ಚಿಗೆ ಏನಿಲ್ಲ. ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಕರೆದು ನಾನು ಹೋಗ್ತೀನಿ, ಕೆಲಸಕ್ಕಿಂತ ಹೋಗ್ತೀನಿ. ಆದರೆ ನಾನೀಗ ಅನ್ಕೊಂಡಿರೋ ಪ್ರಾಜೆಕ್ಟು ಸ್ಟಾರ್ ಬ್ರಿಡ್ಜ್ ಅಂತ ಅದರ ಹೆಸರು, ಅದನ್ನು ನಾನು ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ಮೇಲೆ ಕರೆದ್ರೆ ನಾನು ಅವ್ರಿಗೆ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮ್ ಆಯಿತು ಮಾಡ್ತೀನಿ. ಅವ್ರು ಕರೆದು ನಾನು ಗ್ಯಾರಂಟಿ ಹೋಗ್ತೀನಿ, ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ. 8 ಕೋಟಿ 1 ರೂಪಾಯಿ ಫಿಕ್ಸ್ ಇದ್ದು ನಾನು ಫಿಕ್ಸ್ ಸರ್, 1 ರೂಪಾಯಿ ಇಲ್ಲ ಸರ್, ಹಾಗೆ ಇದೆ. 8 ಕೋಟಿ ಯಾರ್ಯಾರು ಕೊಟ್ಟಿದ್ರೆ ಎಲ್ಲ ಹೋಗಿ ಭೇಟಿ ಆಗಿದೆ ಸರ್. ಬೇಲಿಗೆ ಅದಕ್ಕೆ ಸಂಬಂಧ ಇಲ್ಲ. ಎಲ್ಲರ ಮನೆಗೆ ಹೋಗಿದ್ದೀನಿ, ಎಲ್ಲರೂ ನಾನು ದುಡ್ಡು ಕೊಟ್ಟರು ಇಷ್ಟು ಮನೆಗೆ ಹೋಗಿದ್ದೀನಿ ಸರ್. ಅವ್ರ ಮನೆಗೆ ಹೋಗಿ ಕೂತು 2 ಕ್ಲಾಸ್ ಮಾತಾಡಿದ್ದೀನಿ ಸರ್. ಈ ಕಥೆ ನಾನು ನಿಮ್ಗೆ ಇಷ್ಟು ವಿಷಯ ಒಮ್ಮೆ ಹೇಳಿದ್ದೀನಿ ಸರ್, ಅವ್ರಿಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದ್ಸಲ ಹೇಳಿದ್ದೀನಿ ಸರ್.
ಇಲ್ಲ ನಾನು ಫಿಲ್ಮ್ ನೈಡಲ್ಲಿ ಇತ್ಲಾಗ ಡೈರೆಕ್ಟರ್ ಅದೇ, ಪ್ರೊಡ್ಯೂಸರ್ ಅದೇ, ಡಿಸ್ಟ್ರಿಬ್ಯೂಟರ್ ಅದೇ, ಬಿಸಿ ಆಗಿಬಿಟ್ಟೆ ಮೇಡಮ್. ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ ಟೈಮಲ್ಲಿ ಏನು ಮಾಡ್ತು, ನಾನು ದರ್ಶನ ಮ್ಯಾನೇಜರ್ ಹೋಗ್ಬಿಟ್ಟೆ. ಫುಲ್ಲು ಕ್ರೇಜ್ ಇದ್ದಿದ್ದರಿಂದ ನಾನು ಒಬ್ಬ ನನಗೆ ಬೇಕಾಗಿರೋ ಫ್ರೆಂಡ್ಗೆ ಅದನ್ನು ಹಚ್ಕೊಟ್ಟೆ. ಅವ್ನು ಚೆನ್ನಾಗಿ ಮಾಡ್ತಾ ಇದ್ದ. ಅವ್ನು 6 ತಿಂಗಳು ಚೆನ್ನಾಗಿ ನಡೆಸ್ತಾ. ಅವ್ನಿಗೇನೋ ಪರ್ಸನಲ್ ಪ್ರಾಬ್ಲಮ್ಮು ಚೆನ್ನಾಗಿ. ಆಮೇಲೆ ಬರ್ತಾ ಅವ್ನು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಅದೇನೇನು ಅಷ್ಟೊತ್ತಿಗೆ ನಾವು ವಿಜಯನಗರದಲ್ಲಿ ಮಾಡಿದ್ದು, ಅಲ್ಲಿ ಒಂದು 4-5 ಹೋಟೆಲ್ ಓಪನ್ ಆಗಿಬಿಟ್ಟು ಅಷ್ಟೊತ್ತಿಗೆ ನಮ್ಮದು ಕಡಿಮೆ ನಡೀತಾ ಇತ್ತು. ಅವನು ಮಾಡೋಕ್ಕಾಗ್ತಿರಲಿಲ್ಲ. ನಾನು ಹೋಗಿ ವಾಪಸ್ ಅದನ್ನು ರೀಟೇಕ್ ಮಾಡ್ಕೊಳ್ಳೋ ಪರಿಸ್ಥಿತಿ ಒಳಗಿರಲಿಲ್ಲ. ನನ್ನ ಪೊಸಿಷನ್ನೇ ಬೇರೆ ಆಗಿತ್ತು. ಹೀಗಾಗಿ ಸುಮ್ಮನೆ ಲಾಸ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಆಗಿ ನಾವು ಅದನ್ನು ನಡೆಸೋದಕ್ಕಿಂತ ಸುಮ್ಮನೆ ಅದನ್ನು ಮುಚ್ಚಿಬಿಡೋದು ಬೆಟರ್ ಅನ್ನಿಸ್ತು. ಅರ್ಜುನ್ ಸರ್ಜಾ ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರ ಲಾಯರ್ ಥ್ರೂ ಹೋಗಿದ್ದೀನಿ, ಅವ್ರ ಮ್ಯಾನೇಜರ್ ಅನಿರುದ್ಧ ಥ್ರೂ ಹೋಗಿದ್ದೀನಿ. ಅವರೆಲ್ಲರೂ ಸ್ವಲ್ಪ ಬಿಸಿ ಇದ್ದಾರೆ, ಮೀಟ್ ಆಗೋಕ್ಕಾಗಿಲ್ಲ. ಮುಗಿದ ತಕ್ಷಣವೇ ನನಗೆ ಎಷ್ಟು ಕೆಲಸ ಇರೋದು ಅರ್ಜುನ್ ಸರ್ಜಾ ಸರ್. ನಾನು ಮೀಟ್ ಹಾಕೊಂಡು ಅವಕಾಶ ಕೊಡಿ, ಇಷ್ಟೇ ಸರ್. ಮೀಟ್ ಹಾಕಿ ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್. ನಾನು ಮೀಟ್ ಹಾಕೊಂಡು ಅವಕಾಶ ಕೊಡಿ ಸರ್. ಮುಂದೆ ನಾ ಎಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಸರ್, ನನಗೆ ಧ್ರುವ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವ್ರದ್ದು ನಾನು ಅವತ್ತೇ ಭೇಟಿಗಿದೆ ಸರ್. 2018 ಭೇಟಿಗಿದೆ. ಅದಾದ ಮೇಲೆ ಇವತ್ತಿನವ್ರಿಗೆ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನೇ ನಿಮ್ಮ ಹತ್ರ ತಿಳ್ಕೊಬೇಕೀಗ. ಅಲ್ಲ ಅವ್ರ ನಡುವೆ ಏನು ನಡೆದಿದೆ, ಅವ್ರು ಏನು ಮಾತಾಡಿದ್ದಾರೆ, ನನಗೇನೂ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್. ನೀವು ಹೇಳ್ಬೇಕು ಸರ್, ನನಗೂ ಗೊತ್ತಿಲ್ಲ ಸರ್. ನೀವು ಯಾರು ಗೊತ್ತಿದ್ರೆ ಹೇಳಿ ಸರ್, ಪ್ಲೀಸ್. ನನಗೆ ಗೊತ್ತಿಲ್ಲ. ನಾನು ಗೊತ್ತಿದ್ದನ್ನು ಹೇಳ್ಬೋದಲ್ಲ ಸರ್. ನನ್ನ ಕಣ್ಣಿದ್ದಿದ್ದ ನಾನು ಏನು ಹೇಳಿ ಸರ್. ಹೋಗೋದಕ್ಕೂ ಮೊದಲು ಅವರ ಬಾಂಧವ್ಯ ಹೇಗಿತ್ತು, ಇವಾಗ ಅವರ ಬಾಂಧವ್ಯ ಹೇಗಿದೆ ಅನ್ನೋದು ಐ ಥಿಂಕ್ ನೀವು ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತೀರ ಅಂದ್ರೆ ಈ ವಿಚಾರ ಕೂಡ ನಿಮ್ಗೆ ಗಮನಕ್ಕೆ ಬಂದಿರುತ್ತೆ. ದರ್ಶನ್ ಅವರು ಮತ್ತೆ ಧ್ರುವ ಅವ್ರ ನಡುವೆ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಇತ್ತು ಸರ್. ಅದಕ್ಕಿಂತ ಮುಂಚೆ ಒಂದು ಪಿಕ್ಚರ್, ಪ್ರೇಮ ಪಿಕ್ಚರ್ ದರ್ಶನ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ. ಗೆಸ್ಟ್ ಅಪಿಯರೆನ್ಸ್ ಆಗಿ ನಾನು ಹೋಗಿದ್ದೀನಿ. ಅದನ್ನೇ ಹೇಳ್ತಾ ಇಲ್ಲ, ಫ್ರೀ ಮಾಡಿದ್ದಾರೆ. ಪ್ರೇಮ ಬರಹದಲ್ಲಿದ್ದಂತ ಒಂದು ಅವರ ಬಾಂಧವ್ಯ ಈಗಿಲ್ಲ. ಅದಕ್ಕೆ ಕಾರಣ ಪ್ರೇಮ ಬರಹ ಎನ್ನುವಂತ ವಿಚಾರ ಇದೆ ಸರ್. ಅದಕ್ಕೋಸ್ಕರ ನಾನು ಕೇಳ್ತಾ ಇಲ್ಲ ಸರ್. ಅದಕ್ಕೆ ಅದೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಈಗೂ ನನಗೆ ಗೊತ್ತಿಲ್ಲ ಸರ್. ಆದ್ರೆ ಅದೇ ಕಾರಣನೋ ಬೇರೆ ಕಾರಣನೋ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಅದು ನನಗೆ ಗೊತ್ತಿಲ್ಲ. ನಾನು ಹಿಂಗೆ ಹೇಳಿ ಸರ್, ಕ್ಷಮಿಸಿಬಿಡಿ ಪ್ಲೀಸ್. ನನಗೆ ಗೊತ್ತಿಲ್ಲ ಸರ್. ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಹಾಯ ಮಾಡಿ. ನಂದು ಇನ್ನೊಮ್ಮೆ ನಾನು ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಎಲ್ಲರಿಗೂ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಿದ್ರೆ, ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಅಷ್ಟೊಂದು ವಿಷಯ ಅಂತಲ್ಲ ಸರ್. ನಾನು ಸ್ವಲ್ಪ ಜಾಸ್ತಿ ಆಗ್ತದೆ ಸರ್. 7.5 ಸರ್. ನಾನು ಬೆಂಗಳೂರು ಬಿಟ್ಟಿದ್ದು 7.5 ಬೆಂಗಳೂರು 7.5 ಆದಮೇಲೆ ನನಗೆ ಬೇಲ್ ಸಿಕ್ಕಿತ್ತು. ಬಟ್ ಜೂನ್ ಆದಮೇಲೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಸರ್. ಪ್ರಯತ್ನ ಮಾಡೋದು ಸರ್. ನಂಬಿಕೆ, ನಾನು ದುಡಿಬೇಕು, ನಂಬಿಕೆ. ಸರ್ ವೆರಿ ಗುಡ್ ಸರ್. ನಾನು ಈಗ ಹೇಳ್ಬೇಕಂದ್ರೆ ಫ್ಲೋಲ್ಲಿ ಹೇಳ್ಬೇಕಂತ ಮರ್ತ್ಬಿಟ್ಟೆ. ನಾನು ಇವತ್ತಿನವರೆಗೂ ಒಂದು ಮೊಟ್ಟೆ ತಿನ್ನಲ್ಲ ಸರ್. ಇವತ್ತಿನವರೆಗೂ ಡ್ರಿಂಕ್ಸ್ ಮಾಡಲ್ಲ ಸರ್. ಇವತ್ತಿನವರೆಗೂ ಸಿಗರೇಟ್ ಸಿಗಲ್ಲ ಸರ್. ಸಿಗರೇಟ್ ಸಿಗಿಲ್ಲ ಸರ್. ಇವತ್ತಿನವರೆಗೂ ಒಂದು ನಾನ್ ವೆಜ್ ಸಿಗಿಲ್ಲ ಸರ್. ಬಿಸ್ನೆಸ್ ಲಾಸ್ ಆಗ್ಬೋದು ಸರ್. ಅದೇ ಸರ್, ನಾನು ಹಣೆ ಮಾಡಿ ಚೆನ್ನಾಗಿಲ್ಲ ಸರ್. ನಾನು ಪ್ರಾರಂಭ ಕರ್ಮಗಳು ನಾನು ಅದೇ ನಾನು ಭಾಳ ಕಾಂಪ್ಲೆಕ್ಸ್ ಆಗಿ ಬಿಟ್ಟಿದ್ದೆ ಸರ್. ಭಾಳ ಕಾಂಪ್ಲೆಕ್ಸ್ ಆಗಿದೆ. 4-5 ಕಡೆ ಕಾಲಿಟ್ಟಿದ್ದೆ. ಅದು ತಪ್ಪು ಅನಿಸ್ತು ನನಗೆ. ನನಗೆ ಅನಿಸಿದೆ. ನಾನು ಅದನ್ನು ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಾನು 4-5 ಬಿಸ್ನೆಸ್ ಮಾಡಿದೆ, ಎಲ್ಲ ಕಡೆ ಕಳ್ಕೊಂಡಿದ್ದೆ. ಒಂದಿಷ್ಟು ಸರ್, ಇಷ್ಟು ಮಧ್ಯದಲ್ಲಿ ಒಬ್ಬ ಫ್ರೆಂಡು ನಾನು 30 ಲಕ್ಷ ಕೊಟ್ಟಿದ್ದೆ ಸರ್. ಆ ಫ್ರೆಂಡ್ 30 ಲಕ್ಷ ಕೊಟ್ಟಿದ್ದೆ. ಕೊಟ್ಟು ಒಂದು ವಾರಕ್ಕೆ ತೀರ್ಕೊಂಡ ಸರ್. ನಾನು ಅವರು ಮಿಕ್ಸಸ್ ಹೋಗಿ ಕೇಳಕ್ಕೆ ಆಗಲ್ಲ ಸರ್. ಅದಕ್ಕೆಲ್ಲ ನಾನು ಬಿಟ್ಟಿದ್ದೀನಿ. ಇಂಥೆಲ್ಲ ಸಣ್ಣ ಪುಟ್ಟ ಆಗಿದ್ದಾರೆ. ಅದು ಒಂದಾಗಿದೆ. ಇನ್ನೊಬ್ಬ ಸ್ಟ್ಯಾನ್ಲಿ ಅಂತ ನಾನು ಸ್ಯಾನಿಟರಿ ಬಿಸ್ನೆಸ್ ಕೊಟ್ಟಿದ್ದೀನಿ. ದೊಡ್ಡ ಅಮೌಂಟೇ ಕೊಟ್ಟೆ. ಬಿಸ್ನೆಸ್ ಮಾಡ್ತೀನಿ ಅಂತ ಇವತ್ತು ನಾನು 7 ವರ್ಷ ಆದ್ಮೇಲೆ ಬಂದಿದ್ದೀನಿ. ನಾವು 15 ವರ್ಷ ಆಯ್ತು ಬಂದಿಲ್ಲ ಸರ್. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಾನು ಒಂದೇ ಜಾಗದಲ್ಲಿ ಒಂದು 50 ಜಾಗದಲ್ಲಿ ಇದ್ದೀನಿ ಸರ್. ನಾರ್ತ್ ಇಂಡಿಯಾದಲ್ಲಿ ಇದೆ, ಹೆಚ್ಚು ಕಡಿಮೆ ನಾರ್ತ್ ಇಂಡಿಯಾದಲ್ಲಿ. ನನಗೆ ಸ್ವಲ್ಪ
ಮುಂಚೆಯಿಂದ ದೇಶ ಸುತ್ತು ಆಸೆ ಇತ್ತು. ಈ ನೋವನ್ನು ತೀರಿಸಿದ್ರು. ಅವ್ರ ದುಡ್ಡು 1 ರೂಪಾಯಿನೂ ಕಳೆದಿಲ್ಲ, ಅವ್ರ ದುಡ್ಡು 1 ರೂಪಾಯಿನೂ ತಗೊಂಡಿಲ್ಲ. ಅವರೇ ಕೈ ಎತ್ತಿ ನನಗೆ ಕಷ್ಟ ಅಂತ ಕೊಟ್ಟಿದ್ದು ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ಅವ್ರು ತಗೊಂಡಿಲ್ಲ ಸರ್. ಎಲ್ಲಿ ಬೇಕಂತ ಹೇಳಿದ್ರೆ ಅವ್ರು ಎಲ್ಲಾದ್ರೂ ನನ್ನ ದುಡ್ಡು ತಗೊಂಡಿದ್ದಾರೆ ಅವ್ರು ಹೇಳಿದ್ದಾರೆ ಸರ್. ಯಾರು ಹೇಳಿದಾರೆ? ಅವ್ರು ದರ್ಶನ್ ಸರ್ ಹೇಳಿದ್ದಾರೆ. ಇಲ್ಲ, ದರ್ಶನ್ ಸರ್ ಹೇಳಿದ್ರೆ ನಾನು ಬಂದು ಹೇಳಿ ಸರ್. ಅದೇ ಸರ್, ಯಾರು ದರ್ಶನ್ ಸರ್ ಹೇಳಿದ್ದಾರೆ ಅಲ್ಲ, ಅವ್ರೆಲ್ಲಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದೇ ಕಡೆ ಸರ್, ಕಡೆ 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 ಆದ್ರೆ ಅವ್ರಾಗಿ ಏನು ಹೇಳಿದ್ದಾರೆ ಸರ್? ಒಂದು ಸಲ ನಮ್ಗೆ ಹೇಳಿಸ್ಬಿಡಿ ಸರ್. ನಿಮ್ಮ ಇಷ್ಟರ ಮುಂದೆ ನೀವು ಏನಂತ ಒಂದು ಸಲ 1 ರೂಪಾಯಿ ತಗೊಂಡಿಲ್ಲ ಸರ್. ಅವ್ರು ಕಷ್ಟ ಅಂತ ಕೊಟ್ಟಿದ್ದಾರೆ. ಇಲ್ಲ ಸರ್, ಅವ್ರು ಕಷ್ಟ ಅಂತ ಮಾಡ್ಕೊಂಡಿದ್ದಾರೆ ಸರ್. ಬಟ್ ಅದನ್ನ ನಾನು ಮರೆಯಲ್ಲ. ಅದನ್ನು ನಾವು ದುಡ್ಡು ತೀರಿಸೋದು ಗೊತ್ತಿಲ್ಲ, ಯಾವಾಗ ಆಗುತ್ತೆ ಎಲ್ಲರಿಗೂ ತೀರಿಸೋದು, ಅವ್ರಿಗೂ ತೀರಿಸೋದು. ಆದ್ರೂ ಬಡ್ಡಿ ಅಷ್ಟೇ. ಇನ್ನೊಂದು ಕಡೆ ಸರ್, ಏನು ಸರ್? ಹೌದು ಹೌದು ಹೌದು, ನಾನು ಹೇಳ್ತಲ್ಲ ಸರ್, ನಾ ದೇವ್ರ ಹತ್ರ ಬೇಡ್ಕೊಳೋದು ಅಷ್ಟೇ. ಇವತ್ತು ಬೇಡ್ಕೊಂತೀನಿ, ಅವತ್ತು ಬೇಡ್ಕೊಂಡು. ದರ್ಶನ ಆಗಲಿ, ದಿನಕರ ಆಗಲಿ, ಅವತ್ತು ಚೆನ್ನಾಗಿರ್ಲಿ. ಅವರ ಸಂಸ್ಥೆ ಇದೆ, ನಾನು ಅನ್ನ ಉಂಟಾಗಿ ಅದು ನನ್ನ ಮಾತೃ ಸಂಸ್ಥೆ ಇದ್ದಂಗೆ. ಅವ್ರು ಚೆನ್ನಾಗಿರಲಿ, ಆದಷ್ಟು ಬೇಗ ಹೊರಗೆ ಬರಲಿ. ಅವ್ರಿಗೆ ಯಾವತ್ತೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಇವತ್ತು ಅದನ್ನು ಬಯಸ್ತೀನಿ, ಮನಸಾರ ಬಯಸ್ತೀನಿ. ದೇವ್ರಿಗೂ ನಾನು ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಬೇಡ್ಕೊತೀನಿ ಅನ್ನೋ ಗೊತ್ತಿಲ್ಲ. ದರ್ಶನ್ ಸರ್ ಮತ್ತು ದಿನಕರ ಬಗ್ಗೆ ಬೇಡ್ಕೊತೀನಿ ಸರ್. ಸರ್, ಈಗ ನನ್ನ ಹೆಂಡತಿ, ನಾನು ಇನ್ನೊಂದು ವಿಷಯ ಹೇಳಕ್ ಮಾಡ್ಬಿಟ್ಟು ಈ ಮಧ್ಯದಲ್ಲಿ, ನಾನು ಯಾರು ಮದುವೆ ಅಂತ ಇಲ್ಲಿಂದ ಹೋದ್ನಲ್ಲ ಸರ್, ನಮ್ಮ ಮಿಸಸ್ ತಮ್ಮ, ನಮ್ಮ ಪಾಪ ಇದ್ದ, ಅವನೇ ತೀರ್ಕೊಂಡ್ಬಿಟ್ಟ 6 ವರ್ಷದಲ್ಲಿ. ಅವ್ನ ಮದುವೆ ಅಂತ ನಾವು ಊರು ಬಿಡ್ಬೇಕಾಯ್ತು. ಅದೇ ಟೈಮಲ್ಲಿ ನಮ್ದು ಪುಷ್ಪ ಸಾಯೋಗಿ ವಿಷಯ. ಈಗ ಅವನೇ ಇಲ್ಲ, ಅವನು ಒಬ್ಬನೇ ಮಗ. ಅವರು ನಮ್ಮ ಅವನಿಗೆ, ನಮ್ಮ ಮಿಸಸ್ಸು ಅವ್ರ ತಂದೆಗೆ ಹುಷಾರಿಲ್ಲ, ತಾಯಿಗೆ ಹುಷಾರಿಲ್ಲ, ನೋಡ್ಕೋಬೇಕು ಅಂತ ಅವರೇ ಈಗ ತವ್ರ ಮನೇಲಿ ಬಂದಿದ್ದಾರೆ. ನಮ್ಮ ಮಿಸಸ್ಸೇ ತಂದೆ ತಾಯಿ ನೋಡ್ಕೊತಾ ಇದ್ದಾರೆ. ಅವಳೇ ನಮ್ಮ ಮಿಸಸ್ ಹಾಸ್ಪಿಟಲ್ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. 15,000 ಪ್ರೈವೇಟ್ ಸ್ಕೂಲಲ್ಲಿ. ಅದೇ ಸ್ಕೂಲಲ್ಲಿ ನಮ್ಮ ಮಗ ಓದ್ತಾ ಇದ್ದಾನೆ, CBSE 8th ಸ್ಟ್ಯಾಂಡರ್ಡ್. ನನ್ನ ಸ್ಕೂಲಲ್ಲಿ ಚೆನ್ನಾಗಿದ್ದಾನೆ, ಫಸ್ಟ್ ಟೈಮ್ ಬರ್ತಾನೆ. ನಾನು ಹೇಳ್ತೀನಿ, ನಾನು ಇವತ್ತಿನವರೆಗೂ ನನ್ನ ಮಗನ ಫೀಸ್ ಕಟ್ಟಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ನಾನು ಹೇಳ್ತೀನಿ ದುಡಿತು ಫೀಸ್ ಕಟ್ತಾ ಇದ್ದಾನೆ ಸರ್. ಇವತ್ತಿನವ್ರು ಸರ್, ಇವತ್ತಿನವ್ರು ಇಷ್ಟು ಮಧ್ಯದಲ್ಲಿ ನಮ್ಮ ಅಣ್ಣ ಸರ್, ನಾನು ಈಗ ಇಲ್ಲ ಅಂದಾಗ ನಮ್ಮ ಅಣ್ಣ ಸರ್ ನನ್ನ ಫ್ಯಾಮಿಲಿನ ಸ್ವಲ್ಪ ಹಿಡ್ಕೊಂಡು ಬಡದಾಡೋದು ಅಂದರೆ ನಮ್ಮ ಅಣ್ಣ ಸರ್. ನಮ್ಮ ಅಣ್ಣ ನನ್ನ ದೇವರು ಸರ್, ನೆಕ್ಸ್ಟ್ ತಂದೆ ಸರ್. ಇಷ್ಟೇ ಹೇಳ್ಬೋದು ಸರ್. ಪ್ರಾರಬ್ಧ ಕರ್ಮ ಸರ್, ನಾನು ಹೇಳ ಪ್ರಾರಬ್ಧ ಕರ್ಮಗಳು ಸರ್. ನಾನು ಮಾಡಿರ್ಬೋದು. ಈ ಜನರಲ್ಲಿ ನನಗೆ ಗೊತ್ತಿರುವಾಗೆ ನಾನು ಯಾರಿಗೂ ಕೆಟ್ಟ ಬಯಸಿಲ್ಲ ಸರ್. ನನ್ನ ಕೈಲಿ ಆಗುವಷ್ಟು ಹೆಲ್ಪ್ ಮಾಡಿದೆ. ಆದ್ರೂ ಸಾಲ ಮಾಡಿದ್ದೀನಿ ಸರ್, ಬಡ್ಡಿ ಕಟ್ಟಿದ್ದೀನಿ ಸರ್, ಸೋತಿದ್ದೀನಿ ಸರ್. ಆದರೆ ನಾನು ಈಗ ಗೊತ್ತಿರುವಂಗೆ ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ. ಬಟ್ ಏನೋ ಇರ್ಬೋದು ಸರ್, ನಾನು ಜಾತಕ ಪ್ರಾರಬ್ಧ ಕರ್ಮಗಳು ನಾವು ನಂಬ್ತೀನಿ. ಅದೇನೋ ಹಳೆಯ ಜನ್ಮದಿಂದ ಏನು ಪಾಪ ಮಾಡಿರ್ಬೋದು, ಈಗ ಅನುಭವಿಸ್ತಾ ಇದ್ದೀನಿ ಸರ್. ತೀರಿಸೋದಿಲ್ಲ ಸರ್. ಇದು ನನ್ನ ಅನಿಸಿಕೆ, ಗೊತ್ತಿಲ್ಲ ಸರ್. ಎಲ್ಲರೂ ಇಂಥ ಫೇಸ್ಗಳನ್ನ ಎಲ್ಲರೂ ಫೇಸ್ ಮಾಡ್ತಾರೆ. ನಾನು ಫೇಸ್ ಮಾಡಿದ್ದೆ ಸರ್. ನಂದಿದ್ದು ಪ್ರೇಮ ಬರೋ ಡಿಸ್ಟ್ರಿಬ್ಯೂಷನ್ ದುಡ್ಡು ಮಾರ್ಕೆಟಲ್ಲಿ ಇದೆ ಅಂತ ಹೇಳಿದ್ದು. ಅದು ಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದಾಗ ನಾನು ಒಂದು 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಮೇಡಮ್. ಅದರಲ್ಲಿ ಎಷ್ಟೋ ಪಿಕ್ಚರ್ ಪ್ರೊಡ್ಯೂಸರ್ಗಳು ಚೆಕ್ಗಳು ನನ್ನ ಹತ್ರ ಇದ್ದಾರೆ. ಎಲ್ಲ ಸೇರಿ 1 ಕೋಟಿವರೆಗೂ ಇದೆ. 5 ಲಕ್ಷ, 12 ಲಕ್ಷ, 7 ಲಕ್ಷ, 9 ಲಕ್ಷ ಈ ಥರ ಚೆಕ್ಗಳು ನನ್ನ ಹತ್ರ ಇದ್ದಾವೆ. ನಾನು ಪ್ರೊಜೆಕ್ಟ್ ಮಾಡೋಕ್ಕಾಗಲ್ಲ. ಬಂದು ಕಷ್ಟ ಹಿಡ್ಕೊಂಡು ನಾನೀಗ ಹೇಗೆ ಎಲ್ಲರ ಹತ್ರ ಕಷ್ಟ ಹಿಡ್ಕೊಂಡಲ್ಲ, ನಾನು ದುಡ್ಡು ಕೊಡೋರ ಹತ್ರ. ಅವರೆಲ್ಲ ನನಗೆ ಹೇಗೆ ಅವ್ರು ಒಳ್ಳೆತನ ಮೆರೆದ್ರಲ್ಲ, ಆ ಟೈಮಲ್ಲಿ ನಾನು ಒಳ್ಳೆತನ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ನಾನು ಪಾಪ ಅವ್ರ ಕಷ್ಟ ಸ್ಪಂದಿಸಿದೆ ಅಷ್ಟೇ, ಕೇಳಿಲ್ಲ. ಆ ಥರದ್ದೆಲ್ಲ ನೋಡ್ಬೇಕಾದ್ರೆ 1 ಕೋಟಿವರೆಗೂ ಅದ್ರದ್ದು ನಾನೇ ನಾನು ಕೊಡೋದು ಕೊಡಲೇಬೇಕಲ್ಲ ಸರ್. ಪೋಸ್ಟರ್ ಕೊಡಬೇಕು, ಪೇಪರ್ ಕೊಡಬೇಕು, ಬೇರೆ ಯಾರಿಗೆ ಕೊಡಲೇಬೇಕು. ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ನಾನಂತೂ ಕೊಡಲೇಬೇಕು. ಎಕ್ಸ್ಪೆನ್ಸ್ ನಾನು ಮಾಡಿರ್ತೀನಿ. ಅವ್ರು ಕೊಡಲಿಲ್ಲ ಅಂತಂದ್ರೆ ಏನು ಮಾಡಲ್ಲ, ಇನ್ನೊಂದು ಕಡೆ ಕೊಡ್ತಾನೆ ಅಂತಂದ್ರೆ ಇಲ್ಲಿ ಕೊಡಲಿಲ್ಲ. ಆದರೆ ದೇವರು ಇನ್ನೊಂದು ಬದುಕಿಸಿದ್ದಾನೆ, ನಿಮ್ಮ ಮುಂದೆ ಕರ್ಕೊಂಡು ಬಂದಿಸಿದ್ದಾನೆ. ಇಷ್ಟೇ ನನ್ನ ವಾಸ್ತವ ಸ್ಥಿತಿ ಸರ್. ನನ್ನ ಹೆಂಡತಿ ನಮಗೆ ದೇವತೆ ಸರ್. ನನ್ನ ತಂದೆ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಮಕ್ಕಳ ಮಕ್ಕಳು, ನನ್ನ ಹೆಂಡತಿ, ಅತ್ತೆ, ಮಾವ, ನನ್ನ ಹೆಂಡತಿ, ಅತ್ತೆಗೆಯವರು ಎಲ್ಲರೂ ಇದೇ ಫ್ಯಾಮಿಲಿ. ನನಗೆ 1 ಜನ ಅಂತಿದ್ರು ಇದೇ ಸಿಗಲಿ ಅಂತ ಬಿಟ್ಕೊತೀನಿ ಸರ್. ಇದರಲ್ಲೇ ಒಂದು ಉತ್ತರ.
ಇದ್ರ ಮಧ್ಯದಲ್ಲಿ ನಾವೊಂದು ಹೇಳ್ಬೇಕಾಗಿತ್ತು. ನನ್ನ ಫ್ರೆಂಡ್ ನನಗೆ ಕಷ್ಟದಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಒಬ್ಬರೇ ಮೇಜರ್ ಫ್ರೆಂಡು, ದಯಾನಂದ್ ಅಂತ. ಅವ್ರು ಇಲ್ಲೇ ಬಂದಿದ್ದಾರೆ, ಅವ್ರು ಅಮೆರಿಕದಲ್ಲಿ, ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಅವ್ರು ಇದ್ದಾರೆ. ಹಾಗೆ ಅವ್ರದ್ದೊಂದು ಹೆಸರು ಹೇಳ್ಬೇಕಾಗಿತ್ತು, ಹೇಳಿದೆ ಅಷ್ಟೇ ಸರ್.